ಹಲೋ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ಈ ಆನ್ಲೈನ್ ವಿಡಿಯೋ ಕ್ಲಾಸ್ಗೆ ಸ್ವಾಗತಿಸ್ತೀನಿ. ಮೊನ್ನೆ ನಾನು 2, 4 ಮತ್ತು ಬಹುಶಃ ನಿಮ್ಮ 6ನೇ ಸೆಮಿಸ್ಟರ್ನ ವಾಟ್ಸಪ್ ಗ್ರೂಪ್ಗೂ ಕೂಡ ಒಂದು ಪೇಪರ್ ಕಟ್ಟಿಂಗನ್ನು ಅಪ್ಲೋಡ್ ಮಾಡಿದ್ದೆ ಅನಿಸುತ್ತೆ. ಕರ್ನಾಟಕ ಸರ್ಕಾರ ಕೊರೋನಾ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಲ್ಲ. 2, 4 ಮತ್ತು 6ನೇ ಸೆಮಿಸ್ಟರ್ನ ಎಕ್ಸಾಮ್ಗಳನ್ನು ನಾವು ಆದಷ್ಟು ಆಗಸ್ಟ್ ತಿಂಗಳಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂಥೇಳಿ ಸರ್ಕಾರ ಅನ್ಇಕ್ವಿವಲ್ ಟರ್ಮ್ಸ್ನಲ್ಲಿ ಹೇಳಿದೆ. ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ಈ ವರ್ಷ ನಮ್ಮನ್ನು ಎಕ್ಸಾಮ್ ಇಲ್ಲದೇ ಪಾಸ್ ಮಾಡ್ತಾರೆ, ಎಕ್ಸಾಮ್ ಇಲ್ಲದೇ ನಮಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ನನ್ನ ಎವ್ರೇಜ್ ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ತಾರೆ ಅಂತಕ್ಕಂಥ ಯಾವುದೇ ಒಂದು ಸ್ಪೆಕ್ಯುಲೇಷನ್ಗಳಿಗೆ, ಯಾವುದೇ ಒಂದು ಊಹಾಪೋಹಗಳಿಗೆ ಕಿವಿ ಕೊಡಲಾರದೆ ಎಕ್ಸಾಮ್ಗಳು ನಡೀತವೆ ಅಂತಕ್ಕಂಥ ಸದ್ಯದ ಮಟ್ಟಿಗಂತೂ ಆ ಭಾವನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಫರ್ಮ್ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗಾಗಿ ಆದಷ್ಟು ಬೇಗ ಸಿಲೆಬಸನ್ನು ಮುಗಿಸೋಕ್ಕೆ ಆನ್ಲೈನ್ ಮೋಡ್ನಲ್ಲಿ ನಾವು ಟ್ರೈ ಮಾಡ್ತೀವಿ. ಜೊತೆಗೆ ಏನಾದರೂ ಸಿಲೆಬಸ್ ಉಳಿದ್ರೆ ಅದನ್ನು ಮತ್ತೆ ಪುನಃ ಬಹುಶಃ ನಿಮ್ಮ ಆಗಸ್ಟ್ ತಿಂಗಳಲ್ಲಿ ಸರ್ಕಾರ ಪುನಃ ಕ್ಲಾಸಸ್ಗಳನ್ನು ಫಿಸಿಕಲ್ಲಾಗಿ ಸ್ಟಾರ್ಟ್ ಮಾಡೋ ಉದ್ದೇಶವನ್ನು ಹೊಂದಿದೆ. ಹಾಗಾದ್ರಂತೂ ತುಂಬ ಒಳ್ಳೆಯದೇನೆ, ಹೌದಾ? ಹಾಗಾಗಿ ಅಲ್ಲಿವರೆಗೆ ಕ್ಲಾಸ್ ಸ್ಟಾರ್ಟ್ ಆಗೋವರೆಗಾದರೂ ಕೂಡ ಮ್ಯಾಕ್ಸಿಮಮ್ ಸಿಲೆಬಸನ್ನು ಅನಿವಾರ್ಯವಾಗಿ ಈ ಆನ್ಲೈನ್ ಮೋಡ್ನಲ್ಲೇ ಮುಗಿಸೋಕ್ಕೆ ನಾವು ಪ್ರಯತ್ನ ಮಾಡೋಣ. ನೀವು ಮೊನ್ನಿನ ವಿಡಿಯೋನಲ್ಲಿ ನಾನು ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂತೆ ಅವುಗಳ ಸ್ವರೂಪ, ವ್ಯಾಪ್ತಿ ಎಲ್ಲವುಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮಹತ್ವ ಅಂತಕ್ಕಂಥ ಒಂದು ಟಾಪಿಕ್ ಉಳಿಯುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಮಹತ್ವವನ್ನು ನೀವು ಕಾಲೇಜಿನ ಲೈಬ್ರರಿಯಿಂದ ಪುಸ್ತಕವನ್ನು ತೆಗೆದುಕೊಂಡಾಗ ಕ್ಲಿಯರ್ ಕಟ್ಟಾಗಿ ಕನ್ನಡ ಮೀಡಿಯಂ ಬುಕ್ಗಳಲ್ಲಿ ಅತ್ಯಂತ ಚೆನ್ನಾಗಿ ಅವುಗಳ ಬಗ್ಗೆ ಬರೆದಿದ್ದಾರೆ. ಹಾಗಾಗಿ ಅವುಗಳನ್ನ ನೋಡಿ ನೀವು ಪಾಯಿಂಟ್ಸ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ಫಸ್ಟ್ ಚಾಪ್ಟರ್ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ. ಈಗ 2ನೇ ಚಾಪ್ಟರ್ ರಾಷ್ಟ್ರಶಕ್ತಿ ಅಂತಂದರೆ, ನೀವು ಈಗ 2ನೇ ಚಾಪ್ಟರ್ನಲ್ಲಿ ಇವಾಗ ನೀವು ಏನು ಕಲಿತೀರಿ ಅಂತಂದರೆ ರಾಷ್ಟ್ರಶಕ್ತಿ ಅಂತಕ್ಕಂಥ ಟಾಪಿಕಿನ ಬಗ್ಗೆ ಇವಾಗ ನಾವು ಕಲಿಬೇಕು. ಫಸ್ಟ್ ಈ ರಾಷ್ಟ್ರಶಕ್ತಿ ಅಂತಕ್ಕಂಥ ಟಾಪಿಕ್ ಏನಿದೆ, ಈ ರಾಷ್ಟ್ರಶಕ್ತಿ ಅಂತಂದರೆ ಏನು, ರಾಷ್ಟ್ರಕ್ಕೆ ಶಕ್ತಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಮೂಲಾಂಶಗಳು ಯಾವುವು ಅನ್ನೋದನ್ನು ನಾವು ಈ ಚಾಪ್ಟರ್ನಲ್ಲಿ ಕಲಿಬೇಕಾಗಿದೆ. ಹಾಗಾಗಿ ಫಸ್ಟ್ ನಾವೇನು ಮಾಡಬೇಕಂತಂದರೆ, ರಾಜ್ಯ ಎಂದರೇನು ಅಂತಕ್ಕಂಥ ಅಂಶ ನಿಮಗೆಲ್ಲರಿಗೂ ಗೊತ್ತಿದೆ. ರಾಜ್ಯಕ್ಕೆ ಶಕ್ತಿ ಅಂತಕ್ಕಂಥದ್ದು ಅಥವಾ ಪವರ್ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನಾವು ಇವಾಗ ಕಲಿಬೇಕು, ಹೌದಾ? ಹಾಗಾಗಿ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಅಂತಂದರೆ ಬೇರೆ ಏನಲ್ಲ, ರಾಷ್ಟ್ರಕ್ಕೆ ಶಕ್ತಿಯನ್ನು ಕೊಡಬಲ್ಲ ಸೋರ್ಸಸ್ಗಳು, ಹೌದಾ? ಹೇಗೆ ಒಬ್ಬ ವ್ಯಕ್ತಿಗೆ ಶಕ್ತಿಯನ್ನು ಕೊಡುವುದಕ್ಕೆ ಅಲ್ಲಿ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಗಳು ಬೇಕು, ನಮ್ಮ ದೇಹಕ್ಕೆ ಫ್ಯಾಟ್ಸ್ಗಳು ಬೇಕು, ನಮ್ಮ ದೇಹಕ್ಕೆ ಪ್ರೋಟೀನ್ಗಳು ಬೇಕು, ನಮ್ಮ ದೇಹಕ್ಕೆ ವಿಟಾಮಿನ್ಗಳು ಬೇಕು. ಇವೆಲ್ಲವೂ ಸೇರಿದಾಗ ಇವು ತಮ್ಮ ಕೆಲಸವನ್ನು ಸರಿಯಾಗಿ ನಿಭಾಯಿಸಿದಾಗ ಹೇಗೆ ನಮ್ಮ ದೇಹಕ್ಕೆ ಶಕ್ತಿ ಉಂಟಾಗ್ತದೋ ಅದೇ ರೀತಿಯಾಗಿ ರಾಷ್ಟ್ರಕ್ಕೂ ಕೂಡ ಕೆಲವೊಂದು ಮೂಲಾಂಶಗಳು ಇರ್ತವೆ. ಈ ಮೂಲಾಂಶಗಳು ತಮ್ಮ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಿದ್ದೇ ಆದರೆ ಅಥವಾ ಆ ಅಂಶಗಳನ್ನು ಒಂದು ರಾಷ್ಟ್ರ ಸಮರ್ಪಕವಾಗಿ ಅಥವಾ ಜಾಣತನದಿಂದ ಬಳಸಿಕೊಂಡರೆ ಒಂದು ರಾಷ್ಟ್ರದ ಶಕ್ತಿ ಹೆಚ್ಚಾಗುತ್ತೆ. ನೀವು ಜಗತ್ತಿನಲ್ಲಿ ನಾವು ಮೇಲಿಂದ ಮೇಲೆ ಮಾತಾಡ್ತಿರ್ತೀವಿ, ನೋಡಿರ್ತೀರಿ. ಸೂಪರ್ ಪವರ್ಸ್, ಗ್ರೇಟ್ ಪವರ್ಸ್, ಮಿಡಲ್ ಪವರ್ಸ್, ರೈಸಿಂಗ್ ಪವರ್ಸ್ ಅಂತಂದರೆ ಮಹಾನ್ ಶಕ್ತಿಗಳು. ಆಮೇಲೆ ಅದಕ್ಕಿಂತ ಕೆಳಗಡೆ ಬರ್ತಾ ಇರ್ತಕ್ಕಂಥ ಒಂದು ಅಲ್ಲಿ ಅಂತ ಏನಾಗಿರ್ತಿರ್ತಾರೆ, ಫಸ್ಟ್ ಸೂಪರ್ ಪವರು, ಅದ್ರ ಕೆಳಗಡೆ ಗ್ರೇಟ್ ಪವರು, ಮತ್ತು ಅದ್ರ ಕೆಳಗಡೆ ಮಿಡಲ್ ಪವರು, ಮತ್ತು ಅವುಗಳ ಕೆಳಗಡೆ ರೈಸಿಂಗ್ ಪವರು. ಈ ಥರ ಏನಾಗಿರುತ್ತೆ ಅಂತಂದರೆ ಒಂದು ಶ್ರೇಣಿ ಅಲ್ಲಿ ನಿರ್ಮಾಣಗೊಂಡಿರುತ್ತೆ. ಹಾಗಾಗಿ ನೀವೇನು ಬಿಟ್ಕೋಬೇಕಂದ್ರೆ, ರಾಷ್ಟ್ರಗಳನ್ನು ನಾವು ಶಕ್ತಿಯ ಆಧಾರದ ಮೇಲೆ ಈ ರೀತಿಯಾಗಿ ವರ್ಗೀಕರಣವನ್ನು ನಾವು ಮಾಡ್ತಾ ಬರ್ತೀವಿ. ಇವತ್ತು ನಾವು ಅಂತಹ ಅಂಶಗಳ ಬಗ್ಗೆ ಇವಾಗ ನಾವು ಕಲಿಯೋಣಂತೆ. ಫಸ್ಟ್ ಪೀಠಿಕೆಯನ್ನು ನೋಡೋದಾದರೆ, ನಾವು ಪೀಠಿಕೆಯಿಂದ ಆರಂಭಿಸೋದಾದರೆ ನೋಡಿ, ರಾಷ್ಟ್ರಶಕ್ತಿ ಅಂತಂದರೆ ಏನು ಅಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್ ಈಸ್ ವಾಟ್ ಈಸ್ ಪವರ್. ಏನು ಶಕ್ತಿ ಅಂತಂದರೆ, ಶಕ್ತಿ ಅಂತಕ್ಕಂಥ ಒಂದು ಶಬ್ದವನ್ನು ನಾವು ಸೈನ್ಸ್ನಲ್ಲಿ ಪ್ರಾಥಮಿಕ ಹಂತದಿಂದಲೂ ಕಲಿತಾ ಬಂದೀವಿ. ಶಕ್ತಿ ಎನರ್ಜಿ ಅಂತ ಹೇಳಿ. ಬಟ್ ಎನರ್ಜಿ ಅನ್ನೋಕ್ಕಿಂತ ನಮ್ಮ ಪೊಲಿಟಿಕಲ್ ಸೈನ್ಸ್ನಲ್ಲಿ ನಾವು ಇದನ್ನು ಪವರ್ ಅಂತ ಹೇಳಿ ಯೂಸ್ ಮಾಡಿದ್ದೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯು ಪೀಪಲ್ ಶುಡ್ ಕೀಪ್ ಇನ್ ಯುವರ್ ಮೈಂಡ್ ಇಸ್ ದ್ಯಾಟ್ ಶಕ್ತಿಯು ರಾಜಕಾರಣದ ಜೀವಾಳವಾಗಿದೆ ಅಂತಂದರೆ, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೀವೇನೇ ಬಿಟ್ಕೊಳ್ಳಿ, ಶಕ್ತಿ ಅಂತಕ್ಕಂಥದ್ದು ರಾಜಕಾರಣದ ಜೀವಾಳವಾಗಿದೆ. ಹೇಗೆ
ರಾಜ್ಯಶಾಸ್ತ್ರಕ್ಕೆ ರಾಜ್ಯ ಇಂಪಾರ್ಟೆಂಟು, ರಾಜ್ಯಕ್ಕೆ ಶಕ್ತಿ ಅಂತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟ್. ರಾಜ್ಯಶಾಸ್ತ್ರದ ಜೀವಾಳ ಯಾರು? ರಾಜ್ಯ. ಹೌದಾ? ಹಾಗಾದರೆ ರಾಜ್ಯದ ಜೀವಾಳ ಯಾರಿಲ್ಲಿ ಅಥವಾ ರಾಜ್ಯದ ಆತ್ಮ ಯಾರಂತಂದರೆ ಶಕ್ತಿ. ಶಕ್ತಿ ಇಲ್ಲದೆ ಅಥವಾ ಪವರ್ ಇಲ್ಲದೆ ರಾಜ್ಯ ಅಂತಕ್ಕಂಥದ್ದು ಅಲ್ಲಿ ಇರೋದಕ್ಕೂ ಸಾಧ್ಯ ಇಲ್ಲ, ರಾಜ್ಯವು ತನ್ನನ್ನು ತಾನೇ ಮೇಂಟೈನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ನೆನಪಿಟ್ಕೊಳ್ಬೇಕಂದ್ರೆ ಶಕ್ತಿಯು ರಾಜ್ಯದ ಜೀವಾಳವಾಗಿದೆ. ವಿದ್ವಾಂಸರು ಏನಂತ ಹೇಳಿದಾರೆ ಅಂತಂದರೆ ಪೊಲಿಟಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸ್ಟ್ರಗಲ್ ಫಾರ್ ಪವರ್ ಅಂತಾರೆ. ಮೊರ್ಗೆಂತು ಅಂತಕ್ಕಂಥ ಒಬ್ಬರು ವಿದ್ವಾಂಸರು ಏನಂತಾರೆ ಅಂತಂದರೆ ಪೊಲಿಟಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸ್ಟ್ರಗಲ್ ಫಾರ್ ಪವರ್. ರಾಜಕೀಯ ಅಂದರೆ ಬೇರೇನೂ ಅಲ್ಲ, ರಾಜಕೀಯವೆಂದರೆ ಶಕ್ತಿಗಾಗಿ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ ಅಥವಾ ಸಂಘರ್ಷವನ್ನೇ ನಾವು ರಾಜಕೀಯ ಅಂತ ಕರಿಬೇಕು ಅಂಥೇಳಿ ರಿಯಾಲಿಸ್ಟಿಕ್ ಅಪ್ರೋಚನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥ ಒಬ್ಬರ ವಿದ್ವಾಂಸರು ಮೊರ್ಗೆಂತು ಈ ರೀತಿಯಾಗಿ ಅಭಿಪ್ರಾಯಪಟ್ಟಿದ್ದಾರೆ. ಆಮೇಲೆ ಇನ್ನೊಬ್ಬರು ಹಾರ್ಟ್ಮನ್ ಅಂತಕ್ಕಂಥವರು ವಿದ್ವಾಂಸರು ಕೂಡ ಏನು ಹೇಳಿದ್ದಾರೆ ಅಂತಂದರೆ ಪವರ್ ಲರ್ಕ್ಸ್ ಬಿಹೈಂಡ್ ಆಲ್ ಪಾಲಿಟಿಕ್ಸ್. ಅಂದರೆ ಎಲ್ಲ ವಿಧದ ರಾಜಕಾರಣದ ಹಿಂದೆ ಜಿನುಗುವ ಒಂದೇ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಯಾರಂದರೆ ಅದು ಶಕ್ತಿ. ಅದಕ್ಕಾಗಿ ಪೊಲಿಟಿಕ್ಸ್ ಅಂದರೆ ಬೇರೇನೂ ಅಲ್ಲ, ಪೊಲಿಟಿಕ್ಸ್ ಅಂದರೆ ಶಕ್ತಿಯನ್ನು ಹೇಗೆ ಪಡೆದುಕೊಳ್ಳುವುದು, ಶಕ್ತಿಯನ್ನು ಹೇಗೆ ಮೇಂಟೈನ್ ಮಾಡಿಕೊಳ್ಳುವುದು ಮತ್ತು ಶಕ್ತಿಯನ್ನು ಹೇಗೆ ಕಳೆದುಕೊಳ್ಳುವುದು, ಈ ಎಲ್ಲ ಅಂಶಗಳ ಸುತ್ತ ಗಿರಿಕೆ ಹೊಡಿತಿರ್ತಕ್ಕಂಥ ಪರಿಕಲ್ಪನೆಯನ್ನು ನಾವು ಪೊಲಿಟಿಕ್ಸ್ ಅಂತ ಕರಿಬೇಕು ಅಂತ ಕೆಲವು ಜನ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾಗಿ ಶಕ್ತಿಯು ರಾಜಕಾರಣದ ಜೀವಾಳವಾಗಿದೆ. ರಾಜ್ಯ ಹುಟ್ಟುವುದು, ರಾಜ್ಯ ಬದುಕುವುದು ಮತ್ತು ರಾಜ್ಯ ಹೋರಾಡುವುದು ಮತ್ತು ಕೊನೆಗೆ ರಾಜ್ಯ ಡೆತ್ ಆಗುವುದು ಕೂಡ, ರಾಜ್ಯಕ್ಕೆ ಕೊನೆಗೆ ನಾಶವಾಗುವುದು ಕೂಡ ಶಕ್ತಿಯ ಕಾರಣದಿಂದಲೇ. ಹಾಗಾಗಿ ಶಕ್ತಿ ಅಂತಕ್ಕಂಥದ್ದು ಪೊಲಿಟಿಕಲ್ ಸೈನ್ಸ್ನ ಹಾರ್ಟ್ ಅಂತಕ್ಕಂಥದ್ದು ರಾಜ್ಯವಾದರೆ ರಾಜ್ಯದ ಜೀವಾಳ ಯಾರಿಲ್ಲ ಅಂತಂದರೆ ಶಕ್ತಿ. ಹಾಗಾಗಿ ಇಂತಹ ಶಕ್ತಿಯ ಬಗ್ಗೆ ಇವಾಗ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಎರಡನೇ ಪಾಯಿಂಟ್ ನೋಡಿ, ಒಂದು ರಾಷ್ಟ್ರದ ಹಿತಾಸಕ್ತಿಗಳನ್ನು ಸಾಧಿಸುವ ಅತ್ಯಂತ ಮಹತ್ವದ ಸಾಧನವೆಂದರೆ ಅದು ಶಕ್ತಿಯಾಗಿದೆ. ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ಹಿತಾಸಕ್ತಿಗಳಿರ್ತವೆ. ಅಂದರೆ ಅವುಗಳನ್ನ ಇಂಗ್ಲೀಷ್ನಲ್ಲಿ ನಾವು ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ವಾಟ್ ಆರ್ ನ್ಯಾಷನಲ್ ಇಂಟ್ರೆಸ್ಟ್ ಅಥವಾ ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ನಾವೇನಾದರೂ ಹುಡುಕಕ್ಕೆ ಹೋದರೆ, ನ್ಯಾಷನಲ್ ಇಂಟ್ರೆಸ್ಟ್ ಅಂದರೆ ಅಥವಾ ರಾಷ್ಟ್ರೀಯ ಹಿತಾಸಕ್ತಿ ಎಂದರೆ ಬೇರೇನೂ ಅಲ್ಲ. ರಾಷ್ಟ್ರೀಯ ಹಿತಾಸಕ್ತಿ ಎಂದರೆ ಒಂದು ರಾಷ್ಟ್ರವು ಹೊಂದಿರುವ ದೀರ್ಘಕಾಲದ ಗುರಿ ಮತ್ತು ಉದ್ದೇಶಗಳನ್ನು ರಾಷ್ಟ್ರೀಯ ಹಿತಾಸಕ್ತಿಗಳಂತ ಕರಿತೀವಿ. ನ್ಯಾಷನಲ್ ಇಂಟ್ರೆಸ್ಟ್ ಈಸ್ ನಥಿಂಗ್ ಬಟ್ ದೀಸ್ ಆರ್ ದ ಲಾಂಗ್ ಟರ್ಮ್ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅ ಕಂಟ್ರಿ ಈಸ್ ಫೋಸ್ಟರಿಂಗ್ ಆರ್ ಅ ಕಂಟ್ರಿ ಈಸ್ ನರ್ಚರಿಂಗ್. ಹೌದಾ? ಒಂದು ರಾಷ್ಟ್ರಕ್ಕೆ ತನ್ನದೇ ಆದ ಹಿತಾಸಕ್ತಿಗಳಿರ್ತವೆ. ಫಾರ್ ಎಕ್ಸಾಂಪಲ್ ಭಾರತಕ್ಕೆ ತನ್ನದೇ ಆದ ರಾಷ್ಟ್ರೀಯ ಹಿತಾಸಕ್ತಿಗಳಿವೆ. ಅದು ಭೌಗೋಳಿಕ ಹಿತಾಸಕ್ತಿ ಆಗಿರ್ಬೋದು, ರಾಜಕೀಯ ಹಿತಾಸಕ್ತಿ ಆಗಿರ್ಬೋದು, ಸಾಂಸ್ಕೃತಿಕ ಹಿತಾಸಕ್ತಿಗಳಾಗಿರ್ಬೋದು. ಇದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನಾವು ನೆನ್ಪಿಟ್ಕೊಳ್ಬೇಕು. ಯಾವುದೇ ದೇಶದ ವಿದೇಶಾಂಗ ನೀತಿ, ಯಾವುದೇ ದೇಶದ ಒಂದು ವಿದೇಶಗಳ ಜೊತೆಗೆ ಯಾವ ರೀತಿಯ ಸಂಬಂಧವನ್ನು ಅದು ಇಟ್ಕೊಳ್ಳುತ್ತೆ ಅನ್ನೋದು ಅದು ಯಾವ ರೀತಿಯ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಪೋಷಿಸೋಕ್ಕೆ ಹೊರಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ? ಹಾಗಾಗಿ ಒಂದು ರಾಷ್ಟ್ರದ ರಾಷ್ಟ್ರೀಯ ಹಿತಾಸಕ್ತಿಗಳಂತ ಏನಿವೆ, ಈ ಹಿತಾಸಕ್ತಿಗಳನ್ನು ಸಾಧಿಸುವ ಅತ್ಯಂತ ಮಹತ್ವದ ಸಾಧನವೆಂದರೆ ಅದು ಶಕ್ತಿಯಾಗಿದೆ. ಪವರ್ ಇದ್ರೇ ನಮ್ಗೆ ಏನಾಗೋದು ಅಂತಂದರೆ ನಮ್ಮ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಸಾಮಗ್ರಿ ಲಭ್ಯ ಆಗೋದು. ಆವಾಗ ಮಾತ್ರ ಒಂದು ರಾಷ್ಟ್ರ ಹೊಂದಿರತಕ್ಕಂಥ ಗುರಿ ಮತ್ತು ಉದ್ದೇಶಗಳು ಸಾಧನೆ ಆಗ್ತವೆ. ಹೀಗಾಗಿ ಒಂದು ರಾಷ್ಟ್ರದ ಹಿತಾಸಕ್ತಿಗಳನ್ನು ಸಾಧಿಸುವ ಅತ್ಯಂತ ಮುಖ್ಯ ಸಾಧನವೆಂದರೆ ಇವಾಗ ಯಾರಂತಂದರೆ ದಟ್ ಈಸ್ ವಾಟ್ ಪವರ್. ಮುಂದೆ ರಾಷ್ಟ್ರಶಕ್ತಿಯು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ರಾಷ್ಟ್ರವು ಹೊಂದಿರುವ ಸ್ಥಾನಮಾನ ಮತ್ತು ಅದರ ಪರಿಣಾಮಕತೆಯನ್ನು ಸೂಚಿಸುತ್ತದೆ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವುದೇ ರಾಷ್ಟ್ರವನ್ನು ನಾವು ಅದನ್ನು ಸೂಪರ್ ಪವರ್ ಅಂತ ಕರಿಬೇಕಂದ್ರೆ, ಗ್ರೇಟ್ ಪವರ್ ಅಂತ ಕರಿಬೇಕಂತಂದರೆ, ಮಿಡಲ್ ಪವರ್ ಅಂತ ಕರಿಬೇಕಂತಂದರೆ, ರೈಸಿಂಗ್ ಪವರ್ ಅಂತ ಕರಿಬೇಕಂತಂದರೆ ಮೇನ್ ಕ್ರೈಟೀರಿಯಾವನ್ನು ನಾವು ಏನು ಇಟ್ಕೊಂಡಿದ್ದೀವಿ ಅಂತಂದರೆ ಹೌ ಮಚ್ ಪವರ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಹ್ಯಾಸ್ ಅಂತಂದರೆ ಎಷ್ಟು ಪ್ರಮಾಣದ ಶಕ್ತಿಯನ್ನು ಆ ದೇಶವು ಹೊಂದಿದೆ. ಎಷ್ಟು ಪ್ರಮಾಣದ ಶಕ್ತಿ ಅಂದರೆ ಯಾವ್ಯಾವ ಫೀಲ್ಡ್ನಲ್ಲಿ? ಇವಾಗಿನ ಕಂಟೆಂಪ್ರರಿ ವರ್ಲ್ಡ್ನಲ್ಲಿ ಒಂದು ಮಿಲಿಟರಿಯಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ರಾಷ್ಟ್ರ, ಎರಡನೇದಾಗಿ ಆರ್ಥಿಕತೆಯಲ್ಲಿ ಅತ್ಯಂತ ಹೆಚ್ಚಿನ ಶಕ್ತಿಶಾಲಿಯಾಗಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ಇವಾಗ ಗ್ರೇಟ್ ಪವರ್ಗಳು, ಸೂಪರ್ ಪವರ್ಗಳಂತ ಕರಿತೀವಿ. ಹೌದಾ? ಇವಾಗ 1990ರ ತನಕ ಜಗತ್ತಿನಲ್ಲಿ 2 ಸೂಪರ್ ಪವರ್ಗಳು ಇದ್ದವು. ಅವುಗಳನ್ನ ಸೂಪರ್ ಪವರ್ ಅಂತ ಯಾಕೆ ಕರೆದೀವಿ ಅಂತಂದರೆ, ಮೊದಲನೇದಾಗಿ ಅವು ಆರ್ಥಿಕವಾಗಿ ಅತ್ಯಂತ ದೊಡ್ಡ ಶಕ್ತಿಗಳಾಗಿದ್ದವು. ಎರಡನೇದು, ಈವನ್ ಇನ್ ಮಿಲಿಟರಿ ಟರ್ಮ್ಸ್ ದೇ ವರ್ ಆಲ್ಸೋ ಸೂಪರ್ ಪವರ್ಸ್ ಬಿಕಾಸ್ ದೇ ಡಿಡಂಟ್ ಹ್ಯಾವ್ ಎನಿ ಕಾಂಪಿಟೇಟರ್ಸ್. ಎರಡೂ ರಾಷ್ಟ್ರಗಳು ಏನಿದ್ವು ಅಂತಂದರೆ ಅವುಗಳಿಗೆ ಸರಿ ಸಮಾನವಾಗಿ ನಿಲ್ಲಬಲ್ಲವಾಗಿರ್ತಕ್ಕಂಥ ರಾಷ್ಟ್ರಗಳು ಆವಾಗ ಇರಲಿಲ್ಲ. ಹಾಗಾಗಿ ಆ ಎರಡೂ ರಾಷ್ಟ್ರಗಳು 2 ಬಣಗಳಾಗಿ ವಿಘಟನೆಯಾದ ಮಾತು ಬೇರೆ. ಬಟ್ ಏನಿದ್ರೂ ಕೂಡ ಯಾವುದೇ ರಾಷ್ಟ್ರವನ್ನು ನಾವು
ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ರಾಷ್ಟ್ರ ಹೊಂದಿರತಕ್ಕಂಥ ಸ್ಥಾನಮಾನ ಮತ್ತು ಅದರ ಪರಿಣಾಮಕತೆಯನ್ನು ಯಾರು ಸೂಚಿಸ್ತಾರೆ ಅಂತಂದರೆ ಪವರ್ ಅಂತಕ್ಕಂಥದ್ದು ಸೂಚಿಸುತ್ತೆ. ಯಾವ ರಾಷ್ಟ್ರದ ಬಳಿ ಮಿಲಿಟರಿ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೋ, ಯಾವ ರಾಷ್ಟ್ರದ ಬಳಿ ಆರ್ಥಿಕತೆ ಅದರದ್ದು ಸದೃಢವಾಗಿರುತ್ತೋ ಅಂತಹ ರಾಷ್ಟ್ರಗಳನ್ನು ನಾವು ಸೂಪರ್ ಪವರ್ಗಳು, ಅದಕ್ಕಿಂತ ಕಮ್ಮಿ ಶಕ್ತಿಯನ್ನು ಹೊಂದಿರತಕ್ಕಂಥವುಗಳನ್ನ ಗ್ರೇಟ್ ಪವರ್ಗಳು, ಅದಕ್ಕಿಂತ ಕಡಿಮೆ ಶಕ್ತಿಯನ್ನು ಹೊಂದಿರತಕ್ಕಂಥವುಗಳನ್ನ ಮಿಡಲ್ ಪವರ್ಗಳು, ಅದಕ್ಕಿಂತ ಕಮ್ಮಿ ಶಕ್ತಿಯನ್ನು ಹೊಂದಿರತಕ್ಕಂಥವುಗಳನ್ನ ನಾವು ರೈಸಿಂಗ್ ಪವರ್ಗಳು. ಇದರ ಜೊತೆಗೆ ಈ ರೀತಿಯಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ವರ್ಗೀಕರಣಗಳನ್ನು ಮಾಡ್ತಾ ಹೋಗ್ತೀವಿ. ಹೌದಾ? ಹಾಗಾಗಿ ನಾವೇನು ಮಾಡಬೇಕಂತಂದರೆ ಇಲ್ಲಿ ಬರೆದಿದ್ದೀನಿ ನೋಡಿ, ಸೂಪರ್ ಪವರ್, ಗ್ರೇಟ್ ಪವರ್, ಮಿಡಲ್ ಪವರ್ ಮತ್ತು ರೈಸಿಂಗ್ ಪವರ್ ಅಂತ ಡಿವೈಡ್ ಹೆಂಗೆ ಮಾಡೋದು ಅಂತಂದರೆ ಎಷ್ಟು ಅಮೌಂಟ್ ಆಫ್ ಪವರನ್ನು ಅದು ಹೊಂದಿದೆ ಅಂತಕ್ಕಂಥದ್ರ ಮೇಲೆ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಇವಾಗ ಮುಂದಿನ ಪಾಯಿಂಟು, ರಾಷ್ಟ್ರಕ್ಕೆ ಶಕ್ತಿಯನ್ನು ನೀಡುವ ಅಂಶಗಳೆಲ್ಲವೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದಾಗ ಮತ್ತು ಅವುಗಳ ಬಳಕೆಗೆ ಮಾನವ ಸಂಪನ್ಮೂಲ ಅಥವಾ ನಾಯಕತ್ವ ದೊರೆತಾಗ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತವೆ. ವೆರಿ ಕ್ಲಿಯರ್ ಕಟ್ಟಾಗಿ ನೀವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದರೆ, ರಾಷ್ಟ್ರಕ್ಕೆ ಶಕ್ತಿಯನ್ನು ನೀಡುವ ಅಂಶಗಳೆಲ್ಲವೂ, ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ನೀಡ್ತಾ ಇರತಕ್ಕಂಥ ಹಲವಾರು ಅಂಶಗಳಿವೆ. ಫಾರ್ ಎಕ್ಸಾಂಪಲ್ ಭೌಗೋಳಿಕ ಅಂಶಗಳಾಗಿರ್ಬೋದು, ರಾಜಕೀಯ ಅಂಶಗಳಾಗಿರ್ಬೋದು, ವಿಜ್ಞಾನ ತಂತ್ರಜ್ಞಾನ ಆಗಿರ್ಬೋದು, ಒಂದು ದೇಶದಲ್ಲಿರ್ತಕ್ಕಂಥ ಜನರ ಗುಣ ನಡತೆ ಅಥವಾ ವ್ಯಕ್ತಿತ್ವ ಎಂತಹದಿದೆ ಅಂತಕ್ಕಂಥದ್ದಾಗಿರ್ಬೋದು. ಇವೆಲ್ಲವುಗಳು ಕೂಡ ರಾಷ್ಟ್ರಕ್ಕೆ ಶಕ್ತಿಯನ್ನು ಉಂಟು ಮಾಡ್ತಕ್ಕಂಥ ಅಂಶಗಳು. ಹಾಗಾಗಿ ಈ ಎಲ್ಲ ಅಂಶಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು. ಈ ಅಂಶಗಳಲ್ಲಿ ಯಾವುದೇ ಒಂದೇ ಅಂಶ ರಾಜ್ಯಕ್ಕೆ ಶಕ್ತಿಯನ್ನು ನೀಡುತ್ತೆ ಅಲ್ಲ. ಹೌದಾ? ಇವಾಗ ಅಮೇರಿಕಾ ಸೂಪರ್ ಪವರ್ ಆಗಿದೆ ಅಂತಂದರೆ ಅದರ ಅರ್ಥ ಏನು? ಅಮೇರಿಕಕ್ಕೆ ಎಲ್ಲ ವಿಧದ ಶಕ್ತಿಯ ಮೂಲಾಂಶಗಳು ಈಕ್ವಲ್ ಆಗಿ ಅಥವಾ ಹೆಚ್ಚು ಕಮ್ಮಿಯಾಗಿ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಬಂದಿವೆ. ಅಮೇರಿಕಾದಲ್ಲಿ ಜನರ ಮನಸ್ಥಿತಿಯೂ ಕೂಡ ಅಥವಾ ಜನರ ವರ್ತನೆ, ಅವರ ಮೊರ್ಯಾಲಿಟಿ, ಅವರ ಎಥಿಕ್ಸು ಇವೆಲ್ಲವುಗಳು ಕೂಡ ಚೆನ್ನಾಗಿವೆ. ಹೌದಾ? ರಷ್ಯಾನಲ್ಲಿಯೂ ಕೂಡ ಅಲ್ಲಿ ಜನರ ಒಂದು ಮನಸ್ಥಿತಿ ಆಗಿರ್ಬೋದು, ಅವರ ಬಿಹೇವಿಯರ್ ಆಗಿರ್ಬೋದು, ಅವರ ಡಿಸ್ಪೊಸಿಷನ್ಸ್ ಆಗಿರ್ಬೋದು, ಅವರ ಮೊರಲ್ ಮತ್ತು ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಇವುಗಳು ಕೂಡ ಅತ್ಯಂತ ಉನ್ನತ ಮಟ್ಟದಲ್ಲಿ ಇದು. ಆಮೇಲೆ ಅಮೇರಿಕಾದ ಭೂಪ್ರದೇಶ ಆಗಿರ್ಬೋದು ಅಥವಾ ರಷ್ಯಾದ ಭೂಪ್ರದೇಶವೂ ಕೂಡ ಅವುಗಳಿಗೆ ಶಕ್ತಿಯನ್ನು ಒದಗಿಸ್ತು. ಅಲ್ಲಿನ ಸಂಪನ್ಮೂಲಗಳು ಅವುಗಳಿಗೆ ಶಕ್ತಿಯನ್ನು ಒದಗಿಸಿದು. ಈ ರೀತಿಯಾಗಿ ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಹಲವಾರು ಅಂಶಗಳಿರ್ತವೆ. ಈ ಎಲ್ಲ ಅಂಶಗಳು ಹೊಂದಾಣಿಕೆಯನ್ನು ಮಾಡಿಕೊಂಡು ಕೆಲಸವನ್ನು ನಿರ್ವಹಿಸಿದಾಗ ಏನಾಗುತ್ತೆ ಅಂತಂದರೆ ಇವಾಗ ಒಂದು ರಾಷ್ಟ್ರಕ್ಕೆ ಶಕ್ತಿ ದೊರೆಯುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ಇಲ್ಲಿರ್ತಕ್ಕಂಥ ಈ ರಾಷ್ಟ್ರಕ್ಕೆ ಶಕ್ತಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಏನು ಅಂಶಗಳಿವೆ ಇವುಗಳನ್ನು ಯಾವಾಗ ಯಾವ ಪ್ರಮಾಣದಲ್ಲಿ ಹೇಗೆ ಉಪಯೋಗ ಮಾಡಿಕೊಂಡ್ರೆ ಒಂದು ರಾಷ್ಟ್ರ ಮುಂದೆ ಹೋಗಬಲ್ಲದು, ಒಂದು ರಾಷ್ಟ್ರ ಸದೃಢವಾಗಿ ಬೆಳೆಯಬಲ್ಲದು ಅಂತಕ್ಕಂಥ ಜಾಣ ನಾಯಕತ್ವ ಒಂದು ರಾಷ್ಟ್ರಕ್ಕೆ ಸಿಕ್ಕಿದ್ದೇ ಆದರೆ, ಹೌದಾ, ಆ ರಾಷ್ಟ್ರ ಖಂಡಿತವಾಗಿ ಒಂದು ಶಕ್ತಿಶಾಲಿ ರಾಷ್ಟ್ರವಾಗಿ ಪರಿಣಮಿಸುವುದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ನೀವು ಏನು ನೆನ್ಪಿಟ್ಕೊಳ್ಳಿ ಅಂತಂದರೆ, ರಾಷ್ಟ್ರಶಕ್ತಿಯನ್ನು ನೀಡುವ ಅಂಶಗಳೆಲ್ಲ ಇವೆ ಅಲ್ಲಿ. ಬಟ್ ಅವುಗಳೆಲ್ಲವುಗಳು ಕೂಡ ಏನು ಮಾಡಬೇಕಂತಂದರೆ ಕೈ ಜೋಡಿಸಿ ಒಂದಕ್ಕೊಂದು ಹೆಗಲಿಗೆ ಹೆಗಲು ಕೊಟ್ಟು ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮೂಲಾಂಶಗಳು ಮಾಡಬೇಕು. ಅಂದರೆ ರಾಜಕಾರಣ ಅಂತಕ್ಕಂಥದ್ದು ವಿಜ್ಞಾನ ತಂತ್ರಜ್ಞಾನಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು. ವಿಜ್ಞಾನ ತಂತ್ರಜ್ಞಾನ ಅಂತಕ್ಕಂಥದ್ದು ರಕ್ಷಣಾ ಕ್ಷೇತ್ರಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು. ರಕ್ಷಣಾ ಕ್ಷೇತ್ರ ಅಂತಕ್ಕಂಥದ್ದು ದೇಶದಲ್ಲಿರ್ತಕ್ಕಂಥ ಇತರೆ ಕ್ಷೇತ್ರಗಳಿಗೆ ಬೆನ್ನು ಎಲುಬಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಈ ರೀತಿಯಾದಾಗ ಮಾತ್ರ ಏನಾಗೋದು ಅಂತಂದರೆ ಒಂದು ರಾಷ್ಟ್ರಕ್ಕೆ ಶಕ್ತಿ ಅಂತಕ್ಕಂಥದ್ದು ಉಂಟಾಗುತ್ತೆ. ಹಾಗಾಗಿ ಏನು ಪಾಯಿಂಟ್ ನೆನಪಿಟ್ಕೊಳ್ಳಿ ಅಂತಂದರೆ, ರಾಷ್ಟ್ರಕ್ಕೆ ಶಕ್ತಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಅಂಶಗಳಲ್ಲಿದ್ದರೂ ಕೂಡ ಒಂದು ಸೂಕ್ತ ನಾಯಕತ್ವ ಸಿಕ್ಕಾಗ, ಎಫಿಷಿಯೆಂಟ್ ಲೀಡರ್ಶಿಪ್ ಇದ್ದಾಗ ಮಾತ್ರ ಇವುಗಳು ಮ್ಯಾಕ್ಸಿಮಮ್ ಡಿವಿಡೆಂಟನ್ನು ಈ ಮೂಲಾಂಶಗಳು ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥ ಪಾಯಿಂಟನ್ನು ನೀವು ನೆನಪಿಟ್ಕೊಳ್ಳಿ. ಮುಂದೆ ರಾಷ್ಟ್ರಶಕ್ತಿ ಅಂತಕ್ಕಂಥದ್ದು ಏನಿದೆ, ಈ ರಾಷ್ಟ್ರಶಕ್ತಿಯ ಸಂಬಂಧಪಟ್ಟಂತೆ ರಾಷ್ಟ್ರಶಕ್ತಿಯ ಮೂಲಾಂಶಗಳಿಗೆ ಕೆಲವೊಂದು ಲಕ್ಷಣಗಳಿವೆ. ಹೌದಾ? ರಾಷ್ಟ್ರಶಕ್ತಿಯ ಮೂಲಾಂಶಗಳೇನಿವೆ, ಈ ರಾಷ್ಟ್ರಶಕ್ತಿಯ ಮೂಲಾಂಶಗಳಿಗೆ ಕೆಲವೊಂದು ಲಕ್ಷಣಗಳಿವೆ. ಫಾರ್ ಎಕ್ಸಾಂಪಲ್, ಬೇಡಿಕೆ ನಿಯಮ ಅಂತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ಬೇಡಿಕೆ ನಿಯಮ, ಪೂರೈಕೆ ನಿಯಮ. ಈ ಬೇಡಿಕೆ ಮತ್ತು ಪೂರೈಕೆ ನಿಯಮಗಳಿಗೆ ಕೆಲವೊಂದು ಊಹೆಗಳಿವೆ. ಆ ಊಹೆಗಳು ಇದ್ದಾಗ ಮಾತ್ರ ಬೇಡಿಕೆ ಮತ್ತು ಪೂರೈಕೆ ನಿಯಮಗಳು ಹೇಗೆ ಸರಿಯಾಗಿ ಕೆಲಸ ನಿರ್ವಹಿಸುತ್ತವೆಯೋ ಅದೇ ರೀತಿಯಾಗಿ ರಾಷ್ಟ್ರಶಕ್ತಿಗೂ ಕೆಲವೊಂದು ಊಹೆಗಳಿವೆ, ಮೂಲಾಂಶಗಳಿಗೂ ಕೆಲವೊಂದು ಊಹೆಗಳಿವೆ. ಹೌದಾ? ಈ ಊಹೆಗಳು ಇದ್ದಾಗ ಮಾತ್ರ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಸರಿಯಾಗಿ ಕೆಲಸವನ್ನು ನಿರ್ವಹಿಸಬಲ್ಲವು. ಅಥವಾ ಇವುಗಳನ್ನ ಊಹೆಗಳು ಅನ್ನುವುದಕ್ಕಿಂತ ಬೆಟರ್, ಲೆಟ್ ಅಸ್ ಡಿಸ್ಕಸ್ ದಮ್ ಆ್ಯಸ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯಾಷನಲ್ ಪವರ್. ಊಹೆಗಳು ಅನ್ನೋದಕ್ಕಿಂತಲೂ ಕೂಡ ಅವುಗಳನ್ನು ನೀವು ಮೂಲಾಂಶಗಳು ಅಥವಾ ಲಕ್ಷಣಗಳು ಅಂಥೇಳಿ ಅಂದ್ಕೊಂಡ್ರೆ ನಿಮಗೆ ನೆನಪಿಟ್ಕೊಳ್ಳೋಕ್ಕಾಗಲಿ ಅಥವಾ ಕಲಿಯೋದಕ್ಕಾಗಲಿ ವೆರಿ ಈಸಿ ಆಗುತ್ತೆ. ಹೌದಾ? ಫಸ್ಟ್ ಪಾಯಿಂಟ್ ಏನು ನೆನಪಿಟ್ಕೊಳ್ಳಿ, ಎಲ್ಲ ಮೂಲಾಂಶಗಳು ಅಂತರ್ಸಂಬಂಧ ಮತ್ತು ಅಂತರವಲಂಬನೆಯನ್ನು ಹೊಂದಿವೆ. ದ ಎಲಿಮೆಂಟ್ಸ್ ಆಫ್ ನ್ಯಾಷನಲ್ ಪವರ್ ಆರ್ ಇಂಟರ್ ರಿಲೇಟೆಡ್ ಆ್ಯಂಡ್ ಇಂಟರ್ಡಿಪೆಂಡೆಂಟ್. ಇಂಟರ್ ರಿಲೇಟೆಡ್ ಮತ್ತು ಇಂಟರ್ಡಿಪೆಂಡೆಂಟ್ ಅಂತ ಹೇಳಿ ಇಲ್ಲಿ ಎರಡು ಶಬ್ದಗಳು ಯೂಸ್ ಆಗಿವೆ. ಇಂಟರ್ ರಿಲೇಟೆಡ್ ಮತ್ತು ಅಂತರ್ಸಂಬಂಧ ಅಂತಂದರೆ ಏನು? ನಾನು ಮೇಲಿನ ಪಾಯಿಂಟ್ನಲ್ಲಿ ವಿವರಣೆ ಮಾಡಿದಂಗೆ ಎಲ್ಲ ಶಕ್ತಿಯ ಮೂಲಾಂಶಗಳು, ರಾಷ್ಟ್ರಕ್ಕೆ ಶಕ್ತಿಯನ್ನು ಉಂಟು ಮಾಡುವ ಎಲ್ಲ ಮೂಲಾಂಶಗಳು ಪೂರಕವಾಗಿ ಒಂದಕ್ಕೊಂದು ಕೈ ಜೋಡಿಸಿ ಕೆಲಸ ಮಾಡಬೇಕು.
ಮತ್ತು ಅವು ಅಂತರ್ ಅವಲಂಬನೆಯನ್ನು ಹೊಂದಿವೆ ಅಂತಂದರೆ ಏನಿದೆ, ಇವಾಗ ರಕ್ಷಣಾ ಕ್ಷೇತ್ರ ತಂತ್ರಜ್ಞಾನದ ಮೇಲೆ ಅವಲಂಬಿಸಿದೆ, ತಂತ್ರಜ್ಞಾನ ಅಂತಕ್ಕಂಥದ್ದು ವಿಜ್ಞಾನದ ಮೇಲೆ ಅವಲಂಬಿಸಿದೆ, ವಿಜ್ಞಾನ ಅಂತಕ್ಕಂಥದ್ದು ದೇಶದಲ್ಲಿರ್ತಕ್ಕಂಥ ಶಿಕ್ಷಣದ ಪ್ರಗತಿಯ ಮೇಲೆ ಅವಲಂಬಿಸಿದೆ, ಶಿಕ್ಷಣ ಅಂತಕ್ಕಂಥದ್ದು ದೇಶದಲ್ಲಿ ಇರ್ತಕ್ಕಂಥ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ನಾವು ಏನು ಬೆಳವಣಿಗೆಯನ್ನು ಕಾಣಿಕೆಯನ್ನು ಕೊಡ್ತಾ ಇದ್ದೀವಲ್ಲ ಬಜೆಟ್ನ ಮೂಲಕ, ಅದರ ಮೇಲೆ ಅವಲಂಬಿಸಿದೆ. ಈ ಬಜೆಟ್ ಅಂತಕ್ಕಂಥದ್ದು ಅಥವಾ ಹಣಕಾಸು ಅಂತಕ್ಕಂಥದ್ದು ತೆರಿಗೆಗಳ ಮೇಲೆ ಅವಲಂಬಿಸಿದೆ, ತೆರಿಗೆಗಳ ಅಂತಕ್ಕಂಥದ್ದು ದೇಶದ ಅಭಿವೃದ್ಧಿ ಮೇಲೆ ಅವಲಂಬಿಸಿದೆ. ಈ ರೀತಿಯಾಗಿ ದೇರ್ ಆರ್ interdependence, there is a clear interdependence among elements of the national power. The most important point you people should keep in your mind is that no single element of national power can accord or can render greater power to a nation. ಇವೆಲ್ಲ ಮೂಲಾಂಶಗಳು ಯಾವಾಗ ಯುನಿಸನ್ ಆಗಿ ನಾವೆಲ್ಲ ಒಂದೇ ಎಂದು ತಿಳಿದು ಇವು ಕೆಲಸ ಮಾಡ್ತಾವೋ ಆವಾಗ ರಾಷ್ಟ್ರಕ್ಕೆ ಅವು ಶಕ್ತಿಯನ್ನು ನೀಡ್ತವೆ. ಅದಕ್ಕಾಗಿ ಅವುಗಳ ನಡುವೆ ಅಂತರ್ ಸಂಬಂಧ ಮತ್ತು ಅಂತರ್ ಅವಲಂಬನೆ ಇರುತ್ತೆ. ಒಂದು. ಎರಡನೇ ಪಾಯಿಂಟ್, ಈ ಮೂಲಾಂಶಗಳನ್ನು ನಿರ್ದಿಷ್ಟವಾಗಿ ಮಾಪನ ಮಾಡಲು ಅಥವಾ ಅಳತೆ ಮಾಡಲು ಬರುವುದಿಲ್ಲ, ಬದಲಾಗಿ ಅವುಗಳನ್ನು ಕೇವಲ ಅಂದಾಜಿಸಬಹುದು. ನೋಡಿ, ಯಾವುದೇ ರಾಷ್ಟ್ರಶಕ್ತಿಯ ಮೂಲಾಂಶಗಳು ವಿಜ್ಞಾನ ತಂತ್ರಜ್ಞಾನ ಆಗಿರ್ಬೋದು, ಮಿಲಿಟರಿ ಶಕ್ತಿ ಆಗಿರ್ಬೋದು, ವಿಜ್ಞಾನ ತಂತ್ರಜ್ಞಾನದ ಶಕ್ತಿ ಆಗಿರ್ಬೋದು, ಒಂದು ರಾಷ್ಟ್ರದ ಬೌದ್ಧಿಕ ಶಕ್ತಿ ಆಗಿರ್ಬೋದು, ಒಂದು ರಾಷ್ಟ್ರದ ಜನರ ಗುಣ ಅಥವಾ ನಡತೆ ಆಗಿರ್ಬೋದು, ಇವುಗಳನ್ನು ನಾವು ಉದ್ದ ಗುಂಡ್ಲೆ ಅಗಲ ಅಂಥೇಳಿ ಇವುಗಳ ಏರಿಯಾನ್ನಾಗಲಿ ಇವುಗಳ ಪೆರಿಮೀಟರನ್ನಾಗಲಿ ಅಥವಾ ಇವುಗಳ ರೇಡಿಯಸನ್ನಾಗಲಿ ನಾವು ಗುರ್ತ ಹಿಡಿಯೋಕ್ಕೆ ಅಥವಾ ಕಂಡು ಹಿಡಿಯೋಕ್ಕೆ ಬರಲ್ಲ. ಈಗ ನೀವು ಸೈನ್ಸ್ನಲ್ಲಿ ನೋಡಿರ್ತೀರಿ, ಅಥವಾ ಸೈನ್ಸ್ ಅನ್ನೋಕ್ಕಿಂತ ನಾವು ಇವಾಗ ಮ್ಯಾಥಮೆಟಿಕ್ಸ್ನಲ್ಲಿ ಜಿಯೋಮೆಟ್ರಿನಲ್ಲಿ ನೋಡ್ತೀವಿ. ಜಿಯೋಮೆಟ್ರಿನಲ್ಲಿ ಸಿಲಿಂಡರ್ ಆಕೃತಿಯನ್ನು ಪಡ್ಕೊಂಡಿರ್ತಕ್ಕಂಥ ವಸ್ತುಗಳ ಅವುಗಳ ಉದ್ದ ಗುಂಡ್ಲೆ ಅಗಲಗಳನ್ನು ನಾವು ಅಥವಾ ಟೋಟಲಿ ಏರಿಯಾನ ಕಂಡು ಹಿಡಿಯೋಕ್ಕೆ ಕೆಲವೊಂದು ಸೂತ್ರಗಳಿವೆ. ಇಂಥ ಸೂತ್ರಗಳನ್ನು ಉಪಯೋಗ ಮಾಡಿಕೊಂಡು ಯಾವುದೇ ಆಕಾರದಲ್ಲಿರ್ತಕ್ಕಂಥ ಒಂದು ವಸ್ತುವಿನ ಉದ್ದ ಮತ್ತು ಅಗಲವನ್ನು ಮತ್ತು ಅದರ ಟೋಟಲ್ ಏರಿಯಾವನ್ನು, ಸರ್ಫೇಸ್ ಏರಿಯಾವನ್ನು ನಾವು ನಿಖರವಾಗಿ ಲೆಕ್ಕ ಹಾಕ್ಬೋದು. ಬಟ್ ರಾಷ್ಟ್ರೀಯ ಮೂಲಾಂಶಗಳಂತ ಏನಿವೆ, ಇವುಗಳು ಎಷ್ಟು ಉದ್ದ, ಎಷ್ಟು ಅಗಲ, ಇವುಗಳ ಏರಿಯಾ ಎಷ್ಟು, ಇವು ಗಾತ್ರದಲ್ಲಿ ಎಷ್ಟಿವೆ, ಇಷ್ಟು ಫೂಟ್ ಎತ್ತರದವು ಅಥವಾ ಇಷ್ಟು ಇಂಚ್ ದಪ್ಪಿದಾವು ಅಂಥೇಳಿ ಲೆಕ್ಕ ಹಾಕೋಕ್ಕಾಗಲ್ಲ. ಹೌದಾ? ಇವುಗಳನ್ನು ನಾವು ಏನು ಮಾಡ್ಕೋಬೋದು ಅಂತಂದರೆ ಬರೀ ಇವುಗಳನ್ನ ಅಳತೆ ಮಾಡಲು ಬರುವುದಿಲ್ಲ, ಬದಲಾಗಿ ಅವುಗಳನ್ನು ನಾವು ಅಂದಾಜಿಸಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಭಾರತದ ಸೈನಿಕ ಶಕ್ತಿಯನ್ನು ತೆಗೆದುಕೊಂಡ್ರೆ, ಭಾರತದ ಸೈನಿಕ ಶಕ್ತಿಯನ್ನು ನಾವೇನು ಮಾಡ್ಕೋಬೋದು ಅಂತಂದರೆ, ಬಹುಶಃ ಭಾರತದ ಸೈನಿಕ ಶಕ್ತಿ ಅಮೇರಿಕಾಕ್ಕಿಂತಲೂ ಕೂಡ ಕಡಿಮೆ ಪ್ರಮಾಣದಲ್ಲಿದೆ, ಚೀನಾಕ್ಕಿಂತಲೂ ಕೂಡ ಕಡಿಮೆ ಪ್ರಮಾಣದಲ್ಲಿದೆ, ಈವನ್ ರಷ್ಯಾಕ್ಕಿಂತಲೂ ಭಾರತದ ಸೈನಿಕ ಶಕ್ತಿ ಕಡಿಮೆ ಪ್ರಮಾಣದಲ್ಲಿದೆ. ಬಟ್ ಭಾರತದ ಸೈನಿಕ ಶಕ್ತಿ ಅಂತಕ್ಕಂಥದ್ದು ಬಹುಶಃ ಇಸ್ರೇಲ್ ಆಗಿರ್ಬೋದು, ಬಹುಶಃ ಜಪಾನ್ ಆಗಿರ್ಬೋದು, ಅಥವಾ ಇನ್ನು ಉಳಿದಿರ್ತಕ್ಕಂಥ ಮಿಲಿಟರಿ ಪವರ್ಗಳಿಗೆ ಬಹುಶಃ ಸಮವಾಗಿರ್ಬೋದು ಅಥವಾ ಹೆಚ್ಚು ಕಡಿಮೆ ಇರಬಹುದು ಅಂಥೇಳಿ ಈ ರೀತಿ ಅಂದಾಜು ಮಾತ್ರ ಮಾಡಲು ಬರಬಹುದೇ ಹೊರತು ಅಮೇರಿಕಾದ ಮಿಲಿಟರಿ ಶಕ್ತಿ ಅಂತಕ್ಕಂಥದ್ದು ಇಷ್ಟು ಕ್ವಾಂಟಿಟಿನಲ್ಲಿದೆ, 2 ಕಿಲೋ ಇದೆ, 3 ಕಿಲೋ ಇದೆ, 4 ಕಿಲೋ ಇದೆಯೋ ಅಥವಾ ಇಷ್ಟು ಕ್ವಾಂಟಿಟಿನಲ್ಲಿ ಇಷ್ಟು ನಂಬರ್ಗಳಲ್ಲಿದೆ ಅಂಥೇಳಿ ನಿಖರವಾಗಿ ಲೆಕ್ಕ ಹಾಕಲು ಬರುವುದಿಲ್ಲ. ವಾಟ್ ವಿ ಕ್ಯಾನ್ ಮೇಕ್ ಈಸ್ ಆರ್ ವಾಟ್ ವಿ ಕ್ಯಾನ್ ಡೂ ಈಸ್ ಓನ್ಲಿ ಎಸ್ಟಿಮೇಷನನ್ನು ಮಾತ್ರ ಮಾಡ್ಬೋದು ಹೊರತು ಅವುಗಳನ್ನ ನಿಖರವಾಗಿ ಇಷ್ಟೇ ಎಂದು ಅಳತೆ ಮಾಡಲು ನಮಗೆ ಬರುವುದಿಲ್ಲ ಅಂತಕ್ಕಂಥ ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ. ಮುಂದಿನದಾಗಿ ಈವನ್ ಅವುಗಳ ನಿಖರ ಅಂದಾಜು ಕೂಡ ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅವು ಪರಿವರ್ತನಶೀಲವಾಗಿವೆ. ಬರೀ ಅವುಗಳನ್ನು ಮೇಜರ್ಮೆಂಟ್ ಮಾಡೋದು ಅಷ್ಟೇ ಅಲ್ಲ, ಈವನ್ ದ ಪ್ರಿಸೈಸ್ ಎಸ್ಟಿಮೇಷನ್ ಈಸ್ ಆಲ್ಸೋ ಡಿಫಿಕಲ್ಟ್. ದ ಪ್ರಿಸೈಸ್ ಎಸ್ಟಿಮೇಷನ್ ಅಂದರೆ ಏನು? ಅವುಗಳನ್ನು ಅಂದಾಜಿಸುವುದು ಕೂಡ, ನಿಖರವಾಗಿ ಅಂದಾಜಿಸುವುದು ಕೂಡ ಕಷ್ಟ. ನಿಖರವಾಗಿ ಅಂದಾಜಿಸುವುದು ಯಾಕೆ ಕಷ್ಟ ಅಂತಂದರೆ, ಅವುಗಳು ಬಾಹ್ಯ ವಾತಾವರಣಕ್ಕೆ ಸಂಬಂಧಿಸಿದಂತೆ ಅಥವಾ ಬಾಹ್ಯ ವಾತಾವರಣದಲ್ಲಿ ಆದ ಬದಲಾವಣೆಗಳಿಗೆ ತಕ್ಕಂತೆ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಕೂಡ ಬದಲಾವಣೆ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ಭಾರತ ಅಂತಕ್ಕಂಥದ್ದು ಹಿಂದೆ ಭಾರತಕ್ಕೆ ಇದ್ದಿರ್ತಕ್ಕಂಥ ಒಂದು ಹಿಂದೆ ಭಾರತದ ಒಂದು ವಿದೇಶಾಂಗ ನೀತಿಯಲ್ಲಿ ಪಂಚಶೀಲ ತತ್ವಗಳು ಅಥವಾ ಭಾರತದ ವಿದೇಶಾಂಗ ಸಾಫ್ಟ್ ಪವರ್ ಅಂತಕ್ಕಂಥದ್ದು ಭಾರತ ಹಿಂದಿನ ದಿನಮಾನಗಳಲ್ಲಿ ಏನು ಜಗತ್ತಿನ ವಿವಿಧ ದೇಶಗಳ ಮೇಲೆ ಅದು ಚಲಾವಣೆ ಮಾಡ್ತಾ ಇತ್ತು. ಇವಾಗ ಸಾಫ್ಟ್ ಪವರ್ ಅಂತಕ್ಕಂಥದ್ದು ಭಾರತದ್ದು ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗ್ತಾ ಬರ್ತಾ ಇದೆ. ಅಂದರೆ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಅಂತಕ್ಕಂಥವೇನಿವೆ ಇವುಗಳನ್ನು ನಾವು ನಿಖರವಾಗಿ ಅವುಗಳನ್ನು ನಾವು ಎಸ್ಟಿಮೇಷನ್ ಕೂಡ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅವು ಪರಿವರ್ತನಶೀಲವಾಗಿವೆ, ದಿನದಿಂದ ದಿನಕ್ಕೆ ಅವುಗಳಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಹಾಗಾಗಿ ಅವುಗಳ ನಿಖರ ಅಂದಾಜು ಕೂಡ ಸಾಧ್ಯ ಆಗಲ್ಲ. ಮುಂದೆ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಎಲ್ಲವೂ ಸೇರಿ ರಾಷ್ಟ್ರಕ್ಕೆ ಶಕ್ತಿ ಒದಗಿಸುತ್ತವೆಯೇ ಹೊರತು ಯಾವುದೇ ಒಂದು ಮೂಲಾಂಶ ಸ್ವತಂತ್ರವಾಗಿ ರಾಜ್ಯಕ್ಕೆ ಅಗತ್ಯವಿರುವಷ್ಟು ಶಕ್ತಿಯನ್ನು ಒದಗಿಸಲಾರದು. ಒಂದು ರಾಷ್ಟ್ರಕ್ಕೆ ಶಕ್ತಿ ಯಾವಾಗ ಉಂಟಾಗುತ್ತೆ ಅಂತಂದರೆ ಎಲ್ಲ ಮೂಲಾಂಶಗಳು ಒಟ್ಟಾಗಿ ಕೈ ಜೋಡಿಸಿ ರಾಷ್ಟ್ರದ ಜೊತೆಗೆ ಕೆಲಸ ಮಾಡಿದಾಗ ಆವಾಗ ಮಾತ್ರ ಶಕ್ತಿ ಉಂಟಾಗುತ್ತೆ. ಒಂದು ರಾಷ್ಟ್ರದಲ್ಲಿ ಸಂಪನ್ಮೂಲಗಳಿದ್ದರೆ ಸಾಲದು,
ಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ವಿಜ್ಞಾನದಲ್ಲಿ ಪ್ರಗತಿಯಾಗಬೇಕು. ವಿಜ್ಞಾನದಲ್ಲಿ ಪ್ರಗತಿಯಾದಂತೆ ತಂತ್ರಜ್ಞಾನದಲ್ಲಿ ಪ್ರಗತಿಯಾಗಬೇಕು. ತಂತ್ರಜ್ಞಾನದಲ್ಲಿ ವಿಜ್ಞಾನದಲ್ಲಿ ಬರೀ ಪ್ರಗತಿಯಾದರೆ ಸಾಲದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕರ್ಗಳ ಮೊರ್ಯಾಲಿಟಿ ಅಂತಕ್ಕಂಥದ್ದು, ಅವರ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಅಂತಕ್ಕಂಥದ್ದು, ಅವರ ಕೆಪಾಸಿಟಿ ಅಂತಕ್ಕಂಥದ್ದು ಇವು ಡೆವಲಪ್ ಆದಾಗ ಮಾತ್ರ ರಾಷ್ಟ್ರದ ಶಕ್ತಿ ಅಂತಕ್ಕಂಥದ್ದು ಡೆವಲಪ್ ಆಗುತ್ತೆ. ಹಾಗಾಗಿ ನೀವು ಗಮನಿಸಬೇಕಾಗಿರತಕ್ಕಂಥ ಪ್ರಮುಖ ಅಂಶವೇನಂತಂದರೆ ರಾಷ್ಟ್ರಶಕ್ತಿಗೆ ಮೂಲಾಂಶಗಳು ಅಂತಕ್ಕಂಥವೇನಿವೆ, ಈ ರಾಷ್ಟ್ರಶಕ್ತಿಯ ಮೂಲಾಂಶಗಳು ಎಲ್ಲವುಗಳು ಕೂಡಿ ಇನ್ ಅ ಯುನಿಸನ್ ಅಥವಾ ಎಲ್ಲವುಗಳು ಕೂಡಿ ಒಂದು ಕನ್ಸೆನ್ಸಸ್ ಆಧಾರದ ಮೇಲೆ ಕೆಲಸ ಮಾಡಿದರೆ ರಾಷ್ಟ್ರಕ್ಕೆ ಶಕ್ತಿ ಅಂತಕ್ಕಂಥದ್ದು ಉಂಟಾಗುತ್ತೆ. ಮೂಲಾಂಶಗಳನ್ನು ಅವುಗಳ ಸ್ವರೂಪದ ಆಧಾರದ ಮೇಲೆ ಸ್ಥಿರ ಮತ್ತು ಪರಿವರ್ತನಶೀಲ, ಮೂರ್ತ ಮತ್ತು ಅಮೂರ್ತವೆಂದು ವರ್ಗೀಕರಿಸಬಹುದು. ರಾಷ್ಟ್ರಕ್ಕೆ ಶಕ್ತಿ ನೀಡ್ತಾ ಇರತಕ್ಕಂಥ ಈ ಮೂಲಾಂಶಗಳೇನಿವೆ ಇವುಗಳನ್ನು ನಾವು ಸ್ಥಿರ ಮತ್ತು ಪರಿವರ್ತನಶೀಲ, ಸ್ಥಿರ ಅಂತಂದರೆ ಸ್ಟೇಬಲ್ ಆಗಿರೋದು, ಪರಿವರ್ತನಶೀಲ ಅಂತಂದರೆ ನಿತ್ಯ ಬದಲಾವಣೆ ಆಗ್ತಾ ಇರೋದು, ಮೂರ್ತ ಮತ್ತು ಅಮೂರ್ತ. ಮೂರ್ತ ಅಂದರೆ ಇಂಗ್ಲೀಷ್ನಲ್ಲಿ ಟ್ಯಾಂಜಿಬಲ್ ಮತ್ತು ಅಮೂರ್ತ ಅಂದರೆ ಅನ್ಟ್ಯಾಂಜಿಬಲ್ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಟ್ಯಾಂಜಿಬಲ್ ಅಂತಂದರೆ ಏನು, ಯಾವುಗಳನ್ನು ನಾವು ಮೂರ್ತ ಅಂದರೆ ಯಾವುಗಳನ್ನು ನಾವು ಸ್ಪರ್ಶ ಮಾಡೋದಕ್ಕೆ ಸಾಧ್ಯವೋ, ಯಾವುಗಳನ್ನು ನಾವು ನಿಖರವಾಗಿ ಅಳತೆ ಮಾಡೋದಕ್ಕೆ ಸಾಧ್ಯವೋ ಅಂಥವುಗಳನ್ನು ನಾವು ಮೂರ್ತ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಭೂಪ್ರದೇಶ ಆಗಿರ್ಬೋದು, ಖನಿಜ ಸಂಪನ್ಮೂಲಗಳಾಗಿರ್ಬೋದು, ಇಂಥವುಗಳನ್ನು ನಾವು ಅಳತೆ ಮಾಡಬಹುದು. ಅಂದರೆ ಕ್ವಾಂಟಿಟಿಗಳಲ್ಲಿ ಕಬ್ಬಿಣದ ಇದು ಇಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು, ಭೂಪ್ರದೇಶ ಇಷ್ಟೇ ಇದೆ ಅಂತ ಹೇಳಿ ಲೆಕ್ಕ ಹಾಕಿ ಹೇಳ್ಬೋದು. ಇಂಥವುಗಳನ್ನ ನಾವು ಮೂರ್ತ ಅಂತ ಕರಿತೀವಿ. ಅಮೂರ್ತ ಅಂತಂದ್ರೆ ವ್ಯಕ್ತಿಗಳಲ್ಲಿರ್ತಕ್ಕಂಥ ನೈತಿಕತೆ ಆಗಿರ್ಬೋದು, ಎಥಿಕ್ಸ್ ಆಗಿರ್ಬೋದು, ಅವರ ಬೌದ್ಧಿಕ ಮಟ್ಟ ಆಗಿರ್ಬೋದು, ಇವುಗಳನ್ನ ಅಳತೆ ಮಾಡೋಕ್ಕೆ ಬರಲ್ಲ, ಅವುಗಳನ್ನ ನೋಡೋಕ್ಕಾಗಲ್ಲ. ಇಂಥವುಗಳನ್ನ ನಾವು ಅಮೂರ್ತ ಅಂತ ಹೇಳಿ ಕರಿತೀವಿ. ಹಾಗಾಗಿ ರಾಷ್ಟ್ರಶಕ್ತಿಯ ಮೂಲಾಂಶಗಳ ಬಗ್ಗೆ ಬೇಸಿಕ್ ಆಗಿ ನೀವು ಈ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳನ್ನು ನೆನಪಿಟ್ಕೊಳ್ಳಿ. ಮುಂದೆ ರಾಷ್ಟ್ರಶಕ್ತಿಯ ಮೂಲಾಂಶಗಳ ಬಗ್ಗೆ ವಿದ್ವಾಂಸರ ಅಭಿಪ್ರಾಯಗಳು. ರಾಷ್ಟ್ರಶಕ್ತಿಯ ಮೂಲಾಂಶಗಳ ಬಗ್ಗೆ ಅಂದರೆ ರಾಷ್ಟ್ರಶಕ್ತಿಯನ್ನು ಯಾವ ರೀತಿಯಾಗಿ ವರ್ಗೀಕರಣ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿದ್ವಾಂಸರು ಬೇರೆ ಬೇರೆ ವಿಧದ ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ನಾವು ನೋಡೋದಂತಂದರೆ ಮೊರ್ಗೆಂತು ಅವರು ರಾಷ್ಟ್ರಕ್ಕೆ ಶಕ್ತಿ ನೀಡ್ತಾ ಇರ್ತಕ್ಕಂಥ ಅಂಶಗಳನ್ನು ಸ್ಥಿರ ಮತ್ತು ಪರಿವರ್ತನಶೀಲ ಅಂಥೇಳಿ ಎರಡು ಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ಮುಂದೆ ಆರ್ಗನಸ್ಕಿ ಅಂತಕ್ಕಂಥ ಇನ್ನೊಬ್ಬ ವಿದ್ವಾಂಸರು ರಾಷ್ಟ್ರದಕ್ಕೆ ಶಕ್ತಿಯನ್ನು ನೀಡ್ತಾ ಇರ್ತಕ್ಕಂಥ ಮೂಲಾಂಶಗಳನ್ನು ನೈಸರ್ಗಿಕ ಮತ್ತು ಸಾಮಾಜಿಕ ಅಂಥೇಳಿ ಎರಡು ಬ್ರಾಡರ್ ಹೆಡ್ಡಿಂಗ್ಗಳಲ್ಲಿ ಅವರು ವಿಂಗಡಿಸಿದ್ದಾರೆ. ದೆನ್ ಕಾರ್ ಅಂತಕ್ಕಂಥ ಇನ್ನೊಬ್ಬ ವಿದ್ವಾಂಸರು ರಾಷ್ಟ್ರಕ್ಕೆ ಶಕ್ತಿ ನೀಡ್ತಾ ಇರ್ತಕ್ಕಂಥ ಮೂಲಾಂಶಗಳನ್ನು ಮಿಲಿಟರಿ, ಎಕಾನಮಿಕ್ ಆ್ಯಂಡ್ ಪವರ್ ಓವರ್ ಒಪಿನಿಯನ್ ಅಂದರೆ ಅಭಿಪ್ರಾಯವನ್ನು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಶಕ್ತಿ ಅಂಥೇಳಿ ಮೂರು ರೀತಿಯಾಗಿ ಕಾರ್ ಅವರು ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ವರ್ಗೀಕರಣ ಮಾಡಿದ್ದಾರೆ. ಬರೀ ಫಾರಿನರ್ಸೇ ಇದ್ದಾರಾ, ನಮ್ಮ ಇಂಡಿಯನ್ಸ್ ಯಾರಾದರೂ ಇಲ್ವಾ ಅಂಥೇಳಿ ನೀವು ಪ್ರಶ್ನೆಯನ್ನು ಕೇಳೋದಕ್ಕಿಂತ ಮುಂಚೆ ಉತ್ತರ ನಿಮ್ಮ ಮುಂದೆ ಇದೆ. ಪ್ರೊಫೆಸರ್ ಮಹೇಂದ್ರ ಕುಮಾರ್ ಅವರು ರಾಷ್ಟ್ರಕ್ಕೆ ಶಕ್ತಿ ನೀಡ್ತಾ ಇರ್ತಕ್ಕಂಥ ಅಂಶಗಳನ್ನು ಸ್ವಾಭಾವಿಕ, ಸಾಮಾಜಿಕ ಮತ್ತು ವಿಚಾರಧಾರೆಯ ಅಂತಂದರೆ ನ್ಯಾಚುರಲ್, ಸೋಷಿಯಲ್ ಆ್ಯಂಡ್ ಐಡಿಯೇಷನಲ್ ಅಂಥೇಳಿ ಮೂರು ರೀತಿಯಾಗಿ ಅವರು ವರ್ಗೀಕರಣ ಮಾಡಿದ್ದಾರೆ. ಇನ್ನು ಪಾಲ್ಮರ್ ಮತ್ತು ಪರ್ಕಿನ್ಸ್ ಅಂತಕ್ಕಂಥ ಒಬ್ಬ ಈ ಪ್ರಖ್ಯಾತ ವಿದ್ವಾಂಸರು ರಾಷ್ಟ್ರಶಕ್ತಿಯ ಮೂಲಾಂಶಗಳನ್ನು ಮೂರ್ತ ಮತ್ತು ಅಮೂರ್ತ, ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಅಂಥೇಳಿ ವರ್ಗೀಕರಣ ಮಾಡಿದ್ದಾರೆ. ಮುಂದೆ ಲಾರ್ಜ್ ಮತ್ತು ಸೇಡ್ ಅಂತಕ್ಕಂಥವರು, ಕೊಲಂಬಿಯಸ್ ಮತ್ತು ಉಲ್ಫ್ ಅಂತಕ್ಕಂಥವರು, ಎಚ್ ಡಾಕ್ಟರ್ ಆಗಿರ್ಬೋದು, ಅಣಮ್ ಜೇಟ್ಲಿ ಆಗಿರ್ಬೋದು, ಮುಂತಾದವರು ಇನ್ನೂ ಹಲವಾರು ವಿದ್ವಾಂಸರು ಇವುಗಳನ್ನು ಪಾಲ್ಮರ್ ಮತ್ತು ಪಾರ್ಕಿನ್ಸ್ ಅವರು ವಿಂಗಡಿಸಿದಂತೆ ಮೂರ್ತ ಮತ್ತು ಅಮೂರ್ತ ಅಂಥೇಳಿ ಏನು ಮಾಡ್ಕೊಂಡಿದ್ದಾರೆ, ವಿಂಗಡಿಸಿದ್ದಾರೆ. ಹೌದಾ? ಇವಾಗ ನಮ್ಮ ಭಾರತದ ವಿದ್ವಾಂಸರು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ಒಂದು ಬುಕ್ಕನ್ನು ಬರೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ವಿನಯ್ ಕುಮಾರ್ ಮಲ್ಹೋತ್ರಾ ಅಂಥೇಳಿ ಅವರು ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಅಂತಾರಾಷ್ಟ್ರೀಯ ರಿಲೇಷನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಕ್ಕಂಥ ತಮ್ಮ ಪುಸ್ತಕದಲ್ಲಿ ರಾಷ್ಟ್ರಶಕ್ತಿಯ ಮೂಲಾಂಶಗಳನ್ನು 5 ಪ್ರಮುಖ ಹೆಡ್ಡಿಂಗ್ಗಳಲ್ಲಿ ಅಥವಾ 5 ಪ್ರಮುಖ ವಿಧಗಳಲ್ಲಿ ಅಥವಾ 5 ಪ್ರಮುಖ ಕ್ಯಾಟಗರಿಯಲ್ಲಿ ಅವರು ವಿಂಗಡಿಸಿದ್ದಾರೆ. ಯಾರು? ವಿನಯ್ ಕುಮಾರ್ ಮಲ್ಹೋತ್ರಾ. ಇವಾಗ ವಿನಯ್ ಕುಮಾರ್ ಮಲ್ಹೋತ್ರಾ ಯಾವ ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಇವಾಗ ನೀವು ನೋಡುವುದಂತೆ. ವಿನಯ್ ಕುಮಾರ್ ಮಲ್ಹೋತ್ರಾ ಅವರು ರಾಷ್ಟ್ರಕ್ಕೆ ಶಕ್ತಿಯನ್ನು ನೀಡ್ತಾ ಇರತಕ್ಕಂಥ ಅಂಶಗಳನ್ನು ಈ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಯಾವುದಂತಂದರೆ ನೈಸರ್ಗಿಕ ಅಥವಾ ಸ್ವಾಭಾವಿಕ ಅಂಶಗಳು. ನೈಸರ್ಗಿಕ ಅಂತಂದರೆ ನ್ಯಾಚುರಲ್ ಅಂಶಗಳು. ನ್ಯಾಚುರಲ್ ಅಂತಂದರೆ ಇವು ಪ್ರಕೃತಿದತ್ತವಾಗಿರ್ತಕ್ಕಂಥ ಅಂಶಗಳು, ಪ್ರಕೃತಿಯಿಂದ ದೊರೆತಿರ್ತಕ್ಕಂಥ ಅಂಶಗಳು. ದೀಸ್ ಫ್ಯಾಕ್ಟರ್ಸ್ ಆರ್ ನಾಟ್ ಮ್ಯಾನ್ ಮೇಡ್ ಆರ್ ದೀಸ್ ಫ್ಯಾಕ್ಟರ್ಸ್ ಆರ್ ನಾಟ್ ಕ್ರಿಯೇಟೆಡ್ ಬೈ ಹ್ಯೂಮನ್ ಬೀಯಿಂಗ್. ಹೌದಾ? ದೀಸ್ ಫ್ಯಾಕ್ಟರ್ಸ್ ಆರ್ ಆರ್ಡೈನ್ ಆರ್ ದೀಸ್ ಫ್ಯಾಕ್ಟರ್ಸ್ ಆರ್ ಪ್ರೊವೈಡೆಡ್ ಬೈ ದ ನೇಚರ್ ಇಟ್ ಸೆಲ್ಫ್. ಹಾಗಾಗಿ ಇಂತಹ ಅಂಶಗಳನ್ನು ನಾವು ನೈಸರ್ಗಿಕ ಅಥವಾ ಸ್ವಾಭಾವಿಕ ಅಂಶಗಳಂಥೇಳಿ ಕರಿಬೋದು. ಇವುಗಳಲ್ಲಿ ಫಸ್ಟ್ ಯಾವುದಂತಂದರೆ ಭೂಪ್ರದೇಶ. ಯಾವುದೇ ರಾಷ್ಟ್ರಕ್ಕೆ ಶಕ್ತಿಯನ್ನು ಉಂಟು ಮಾಡ್ತಾ ಇರತಕ್ಕಂಥ ಅಂಶಗಳಲ್ಲಿ, ನೈಸರ್ಗಿಕ ಅಂಶಗಳಲ್ಲಿ ಫಸ್ಟ್ ಯಾರಂತಂದರೆ ಭೂಪ್ರದೇಶ ಅಂತಂದರೆ ನಿಮಗೇನು ನೆನಪಿರಲಿ ಅಂತಂದರೆ ಯಾವುದೇ ರಾಜ್ಯ ಹುಟ್ಟಕ್ಕೆ 4 ಮೂಲಾಂಶಗಳು ಅಲ್ಲಿ ಬೇಕು. 4 ಮೂಲಾಂಶಗಳಲ್ಲಿ ಅಲ್ಲಿ ಭೂಮಿ ಅಂತಕ್ಕಂಥದ್ದು, ಭೂಪ್ರದೇಶವು ಕೂಡ ರಾಜ್ಯದ 4 ಮೂಲಾಂಶಗಳಲ್ಲಿ ಅದು ಕೂಡ ಒಂದು.
ಅರಿಸ್ಟೋಟಲ್ ಏನು ಹೇಳಿದ್ದಾರೆ ಅಂತಂದರೆ ರಾಜ್ಯವನ್ನು ಭೂಮಿಯ ಮೇಲೇ ನಿರ್ಮಿಸಬೇಕು. ರಾಜ್ಯವನ್ನು ಸ್ವರ್ಗದಲ್ಲಾಗಲಿ ಅಥವಾ ಪಾತಾಳದಲ್ಲಾಗಲಿ ನಿರ್ಮಿಸಲು ಸಾಧ್ಯವಿಲ್ಲ. ಆ ರಾಜ್ಯ ಹುಟ್ಟಬೇಕಂತಂದರೆ ಒಂದು ಭೂಪ್ರದೇಶ ಅಂತಕ್ಕಂಥದ್ದು ಅಲ್ಲಿ ಇಂಪಾರ್ಟೆಂಟ್. ಬಟ್ ಭೂಪ್ರದೇಶ ರಾಜ್ಯ ನಿರ್ಮಾಣಕ್ಕೆ ಇಂಪಾರ್ಟೆಂಟ್ ಹೌದು, ಬಟ್ ಆ ಭೂಪ್ರದೇಶ ಎಂತಹದ್ದು ಇದೆ ಅಂತಕ್ಕಂಥದ್ದು ರಾಜ್ಯಕ್ಕೆ ಶಾಪವಾಗಿಯೋ ಅಥವಾ ರಾಜ್ಯಕ್ಕೆ ವರದಾನವಾಗಿಯೋ ಪರಿಣಮಿಸುತ್ತೆ. ಅದು ಹೆಂಗಂತ ಹೇಳಿ ಮುಂದೆ ನೋಡೋರಂತೆ. ಫಸ್ಟ್ ಭೂಪ್ರದೇಶದಲ್ಲಿ ಮತ್ತೆ ನೀವು ABCD ಅಂಥೇಳಿ 4 ಪಾಯಿಂಟ್ಗಳು ನೆನ್ಪಿಟ್ಕೋರಿ. ಫಸ್ಟ್ ಸ್ಥಾನ ಅಂತಂದರೆ ಲೊಕೇಶನ್ ಅಂತಂದರೆ ಆ ರಾಜ್ಯ ಯಾವ ಪ್ರದೇಶದಲ್ಲಿ ಅಥವಾ ಜಾಗತಿಕ ನಕ್ಷೆಯಲ್ಲಿ ಅಥವಾ ಜಾಗತಿಕ ಖಂಡಗಳ ವಿಸ್ತೀರ್ಣದಲ್ಲಿ ಅಥವಾ ಜಾಗತಿಕ ಭೂಪ್ರದೇಶದ ವಿಸ್ತೀರ್ಣದಲ್ಲಿ ಎಲ್ಲಿ ನೆಲೆಗೊಂಡಿದೆ. ಅಕ್ಷಾಂಶ ಮತ್ತು ರೇಖಾಂಶಗಳ ಲೆಕ್ಕದಿಂದ ನಾವು ಅಥವಾ ಅವುಗಳ ಸಹಾಯದಿಂದ ನಾವು ಮ್ಯಾಪ್ನಲ್ಲಿ ಪಿನ್ ಪಾಯಿಂಟ್ ಮಾಡುವಾಗ ಭೂಪ್ರದೇಶ ಎಲ್ಲಿ ನೆಲೆಗೊಂಡಿದೆ, ಅದು ಏನು ಧ್ರುವೀಯ ಪ್ರದೇಶಗಳಲ್ಲಿದೆಯೋ ಅಥವಾ ಅದು ಸಬ್ ಟ್ರಾಪಿಕಲ್ ಬೆಲ್ಟ್ನಲ್ಲಿದೆಯೋ ಅಥವಾ ಅದು ಇಕ್ವೇಟೋರಿಯಲ್ ಅಥವಾ ಅಂದರೆ ಸಮಭಾಜಕ ವೃತ್ತದ ಬಳಿಯಲ್ಲಿದೆಯೋ, ಉಷ್ಣವಲಯದಲ್ಲಿದೆಯೋ, ಶೀತ ವಲಯದಲ್ಲಿದೆಯೋ, ಟಂಡ್ರಾ ಪ್ರದೇಶದಲ್ಲಿದೆಯೋ, ಎಲ್ಲಿ ರಾಷ್ಟ್ರ ನೆಲೆಗೊಂಡಿದೆ ಅಂತಕ್ಕಂಥದ್ದು ಫಸ್ಟ್ ಇಂಪಾರ್ಟೆಂಟ್. ನಾವೇನು ನೆನ್ಪಿಟ್ಕೋಬೇಕಂತಂದರೆ ಅದರ ಸ್ಥಾನದ ಬಗ್ಗೆ ನೆನ್ಪಿಟ್ಕೋಬೇಕು. ಅಂದರೆ ರಾಷ್ಟ್ರ ಅಂತಕ್ಕಂಥದ್ದು ಎಲ್ಲಿ ನೆಲೆಗೊಂಡಿದೆ ಅಂತಂದರೆ ನೀವು ನೋಡಿ, ಜಗತ್ತಿನಲ್ಲಿರ್ತಕ್ಕಂಥ ಬಹುಪಾಲು ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳೆಲ್ಲವೂ ಟೆಂಪರೇಟ್ ಝೋನ್ ಅಂತ ಕರಿತೀವಿ ನಾವು. ಟೆಂಪರೇಟ್ ಝೋನ್ ಅಂತಂದರೆ ಏನಿಲ್ಲ, ಟೆಂಪರೇಟ್ ಝೋನ್ ಅಂತಂದರೆ ಇವು ಶೀತ ವಲಯದ ರಾಷ್ಟ್ರಗಳಾಗಿರ್ತವೆ. ಶೀತ ವಲಯದ ರಾಷ್ಟ್ರಗಳಂತಂದರೆ ಅಲ್ಲಿ ಟೆಂಪ್ರೇಚರ್ ಕಮ್ಮಿ ಇರುತ್ತೆ. ದಿನದ ಟೆಂಪ್ರೇಚರ್ ಹಾರ್ಡ್ಲಿ 25 ಡಿಗ್ರಿ ಸೆಲ್ಸಿಯಸನ್ನು ದಾಟುತ್ತೆ. ಯಥೇಚ್ಛವಾಗಿ ಮಳೆಯಾಗುತ್ತೆ. ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಿವೆ. ಇಂತಹ ರಾಷ್ಟ್ರಗಳು ಜಗತ್ತಿನಲ್ಲಿ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳಾಗಿವೆ. ಬಟ್ ಎಲ್ಲಿ ಇಕ್ವೇಟೋರಿಯಲ್ ಅಂತಂದರೆ ಭೂಮಿಯ ವೃತ್ತದ ಬಳಿಗೆ, ಅದು ಇಕ್ವೇಟರ್ ಅಂತಂದರೆ ಭೂಮಿಯ ಒಂದು ವಿಂಗಡಿಸ್ತಕ್ಕಂಥ ಒಂದು ಏನು ರೇಖೆ ಇದೆ, ಇಕ್ವೇಟರ್ ಅಂತ ಏನು ಕರಿತೀವಿ. ಈ ಇಕ್ವೇಟರ್ನಿಂದ ಇಕ್ವೇಟರ್ನ ಪಕ್ಕದಲ್ಲಿ ಎರಡೂ ಆಜುಬಾಜುಗಳಲ್ಲಿ ಅಥವಾ ಇಕ್ವೇಟರ್ನ ಉದ್ದಕ್ಕೂ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು, ವಿಶೇಷವಾಗಿ ಆಫ್ರಿಕನ್ ಖಂಡದ ರಾಷ್ಟ್ರಗಳು, ಏಷ್ಯನ್ ರಾಷ್ಟ್ರಗಳು ಅತ್ಯಂತ ಹಿಂದುಳಿದಿವೆ. ಯಾಕಂತಂದರೆ ಅಲ್ಲಿಯ ವಾತಾವರಣ ಆ ರೀತಿ ಇದೆ. ಹಾಗಾಗಿ ಸ್ಥಾನದಲ್ಲಿ ಏನು ಬಿಟ್ಕೋಬೇಕಂದ್ರೆ ವೇರ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಈಸ್ ಲೊಕೇಟೆಡ್. ಆ ಪರ್ಟಿಕ್ಯುಲರ್ ಕಂಟ್ರಿ ಹೆಂಗಿರ್ಬೋದು ಅಂತಂದರೆ ಒಂದು ಐಲ್ಯಾಂಡ್ ಆಗಿರ್ಬೋದು, ಅಂದರೆ ಸಮುದ್ರಗಳಿಂದ 4 ಕಡೆಯಿಂದ ಸಮುದ್ರಗಳಿಂದ ಸುತ್ತುವರೆದಿರ್ತಕ್ಕಂಥ ಒಂದು ಜಾಗ ಆಗಿರ್ಬೋದು, ಪ್ರದೇಶ ಆಗಿರ್ಬೋದು, ಅಥವಾ ಭಾರತದಂತೆ ಒಂದು ಪರ್ಯಾಯ ದ್ವೀಪವಾಗಿರ್ಬೋದು. ಪರ್ಯಾಯ ದ್ವೀಪ ಅಂತಂದರೆ ಪಾರ್ಟ್ಲಿ ಸಮುದ್ರಗಳಿಂದ ಸುತ್ತುವರೆದಿರ್ತಕ್ಕಂಥ ಭಾಗ, ಇನ್ನು ಪಾರ್ಟ್ಲಿ ಲ್ಯಾಂಡ್ಲಾಕ್ಡ್ ಆಗಿರ್ಬೋದು, ಇಂಥ ಪ್ರದೇಶಗಳಾಗಿರ್ಬೋದು. ಇನ್ನು ಲ್ಯಾಂಡ್ಲಾಕ್ಡ್ ಅಂತಂದರೆ ಕೆಲವೊಂದು ದೇಶಗಳು ಹೆಂಗಿರ್ತಾವೆ ಅಂತಂದರೆ ಕಂಪ್ಲೀಟಾಗಿ ಭೂಪ್ರದೇಶದಿಂದಲೇ ಸುತ್ತುವರೆದಿರ್ತವೆ ಅಂತಂದರೆ. ಹಾಗಾಗಿ ದೇಶಗಳು ಎಲ್ಲಿ ನೆಲೆಗೊಂಡಿವೆ ಅಂತಕ್ಕಂಥ ಅಂಶನೂ ಕೂಡ ರಾಷ್ಟ್ರಕ್ಕೆ ಶಕ್ತಿ ಒದಗಿಸ್ತವೆ. ಪ್ರಾಚೀನ ಕಾಲದಲ್ಲಿ ಬ್ರಿಟನ್ ಅತ್ಯಂತ ಒಂದು ಶಕ್ತಿಶಾಲಿ ರಾಷ್ಟ್ರವಾಗಿ ಬೆಳೆಯುವುದಕ್ಕೆ ಪ್ರಮುಖ ಕಾರಣವೇನೆಂತಂದರೆ ಬ್ರಿಟನ್ ಈಸ್ ಅನ್ ಐಲ್ಯಾಂಡ್. ಬ್ರಿಟನ್ ಅಂತಕ್ಕಂಥದ್ದು ಒಂದು ದ್ವೀಪ, ಸುತ್ತ ಕಡೆಯಿಂದ ಸಮುದ್ರವನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುವುದರಿಂದ ಅದರ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಳ್ಳುವುದು ಅತ್ಯಂತ ಕಷ್ಟಕರವಾದ ಕೆಲಸ ಆಗಿತ್ತು. ಹಾಗಾಗಿ ಬ್ರಿಟನ್ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಬೆಳೀತು. ಯಾವ ರಾಷ್ಟ್ರಗಳು ಸಮುದ್ರದ ತೀರವನ್ನು ಹೊಂದಿವೆಯೋ ಅವು ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಅತ್ಯಂತ ಅನುಕೂಲಕರವಾದ ಪರಿಸ್ಥಿತಿಯನ್ನು ಹೊಂದಿರ್ತವೆ. ಹೀಗಾಗಿ ಆ ರಾಷ್ಟ್ರಗಳು ಪ್ರಗತಿಯನ್ನು ಸಾಧಿಸ್ತವೆ. ಯಾವ ರಾಷ್ಟ್ರಗಳು ಕೇವಲ ಭೂಮಿಯಿಂದ ಸುತ್ತುವರೆದಿರ್ತವೋ ಅವು ತಮ್ಮ ವ್ಯಾಪಾರ ಮತ್ತು ವಹಿವಾಟಿಗಾಗಿ ಮತ್ತೊಂದು ರಾಷ್ಟ್ರದ ಪರವಾನಗಿಯನ್ನು ಪಡ್ತಾ ಇರತಕ್ಕಂಥದ್ದು ಅವಶ್ಯಕತೆ ಇರುತ್ತೆ. ಹೀಗಾಗಿ ಆ ರಾಷ್ಟ್ರಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಹೀಗಾಗಿ ನಾವೇನೇನು ಬಿಟ್ಕೋಬೇಕಂದ್ರೆ ಎಲ್ಲಿ ರಾಷ್ಟ್ರಗಳು ನೆಲೆಗೊಂಡಿವೆ ಅಂತಕ್ಕಂಥದ್ದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಅಂಶ. ಹೌದಾ? ವಿ ಇಂಡಿಯನ್ಸ್ ಆರ್ ವೆರಿ ಲಕ್ಕಿ ಬಿಕಾಸ್ ನಮ್ಮ ಭಾರತದ ಪರ್ಯಾಯ ದ್ವೀಪ ಅಂಥೇಳಿ ನಮ್ಮ ಭಾರತಕ್ಕೆ ಕಂಪ್ಲೀಟಾಗಿ ದಕ್ಷಿಣ ಭಾರತ ಅಂತಕ್ಕಂಥದ್ದು ಸಮುದ್ರಗಳಿಂದ ಸುತ್ತುವರೆದಿದೆ. ನಾವು ಈಸಿಯಾಗಿ ನಾವು ಆಫ್ರಿಕಾ ಜೊತೆಗೆ ವ್ಯಾಪಾರ ಸಂಬಂಧಗಳನ್ನ ಬೆಳೆಸ್ಬೋದು. ಈ ಕಡೆಗೆ ಆಸ್ಟ್ರೇಲಿಯಾ ಜೊತೆಗೆ ವ್ಯಾಪಾರ ಸಂಬಂಧಗಳನ್ನ ಬೆಳೆಸ್ಬೋದು. ಈ ಕಡೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಗಳಿಗೆ ಜೊತೆಗೆ ವ್ಯಾಪಾರ ಸಂಬಂಧಗಳನ್ನ ಬೆಳೆಸ್ಬೋದು. ಅಲ್ಲಿಂದ ನಾವು ಈಸಿಯಾಗಿ ಸೌತ್ ಅಮೇರಿಕಾ ಮತ್ತು ನಾರ್ತ್ ಅಮೇರಿಕನ್ ಕಾಂಟಿನೆಂಟ್ಗಳ ಜೊತೆಗೂ ಕೂಡ ವ್ಯಾಪಾರ ಸಂಬಂಧವನ್ನು ಬೆಳೆಸ್ಬೋದು. ಸುತ್ತಲೂ ನೀರಿರುವುದರಿಂದ ನಮಗೆ ರಕ್ಷಣೆಗೂ ಕೂಡ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಲೆವರೇಜ್ ನಮ್ಮ ಭಾರತಕ್ಕೆ ಸಿಗುತ್ತೆ. ಹಾಗಾಗಿ ಒಂದು ರಾಷ್ಟ್ರ ಎಲ್ಲಿ ಸ್ಥಾನಗೊಂಡಿದೆ ಅಂತಕ್ಕಂಥದ್ದು ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ನೀಡುತ್ತೆ. ಎರಡನೇದಾಗಿ ಗಾತ್ರ. ಒಂದು ರಾಷ್ಟ್ರದ ಗಾತ್ರ ಎಷ್ಟಿದೆ ಅಂಥೇಳಿ. ಒಂದು ರಾಷ್ಟ್ರದ ಗಾತ್ರ ದೊಡ್ಡದಿದ್ದರೆ ಒಳ್ಳೆಯದ, ಚಿಕ್ಕದಿದ್ದರೆ ಒಳ್ಳೆಯದ ಅಂತಕ್ಕಂಥದ್ರ ಬಗ್ಗೆ ನಿಖರವಾಗಿ ಯಾವ ಥರ ಇದ್ದರೆ ಒಳ್ಳೆಯದು ಅಂಥೇಳಿ ಅದರ ಬಗ್ಗೆ ಒಂದು ಏಕಾಭಿಪ್ರಾಯ ಇಲ್ಲ. ಅರಿಸ್ಟೋಟಲ್ ಏನು ಹೇಳಿದಾರೆ ಅಂತಂದರೆ ಒಂದು ರಾಜ್ಯಕ್ಕೆ ಅದರ ಭೂಪ್ರದೇಶ ಎಷ್ಟಿರಬೇಕಂತಂದರೆ ತಾನು ತನ್ನ ಗಡಿ ಪ್ರದೇಶವನ್ನು ರಕ್ಷಣೆ ಮಾಡಿಕೊಳ್ಳುವಷ್ಟು ಒಂದು ರಾಜ್ಯಕ್ಕೆ ಭೂಪ್ರದೇಶ ಇರಬೇಕು. ಯಾಕಂದರೆ ರಾಜ್ಯದ ಗಡಿಗಳು ದೊಡ್ಡವಾದವು ಅಂತಂದರೆ ಅವುಗಳ ರಕ್ಷಣೆ ಮಾಡಿಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಭಾರತದ್ದು ನೋಡಿ ನೀವು ಹೆಚ್ಚು ಕಮ್ಮಿ ಭಾರತ ಸುಮಾರು 15,000 ಕಿಲೋಮೀಟರ್ನಷ್ಟು ಭಾರತ ಏನು ನೋಡ್ಕೊಂಡಿದೆ ಅಂತಂದರೆ ಸಮುದ್ರ ಮತ್ತು ಭೂಗಡಿಗಳನ್ನು ಭಾರತ ಹೊಂದಿದೆ. ಹೀಗಾಗಿ ಇಷ್ಟು ದೊಡ್ಡ ಗಡಿಯನ್ನು ರಕ್ಷಣೆ ಮಾಡಿಕೊಳ್ಳುವುದು ಕಷ್ಟ. ಬಟ್ ಭೂಪ್ರದೇಶ ದೊಡ್ಡದಿದ್ದರೆ ಅದು ರಾಜ್ಯಕ್ಕೂ ಒಳ್ಳೆಯದು ಕೂಡ ಹೌದು. ಯಾಕಂತಂದರೆ ಹೆಚ್ಚಿನ ಪ್ರಮಾಣದ ಸಂಪನ್ಮೂಲಗಳು ಅಲ್ಲಿ ಲಭ್ಯವಾಗ್ತವೆ.
ರಾಷ್ಟ್ರದ ಮೇಲೆ ಯುದ್ಧ ಆದಾಗ ರಾಷ್ಟ್ರ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಹೆಚ್ಚಿನ ಅವಕಾಶಗಳು ಅಲ್ಲಿ ದೊರೀತವೆ. ಹೀಗಾಗಿ ಭೂಪ್ರದೇಶ ಅಂತಕ್ಕಂಥದ್ದು ಎಷ್ಟಿದೆ ಅಂತಕ್ಕಂಥದ್ರ ಆಧಾರ ಮೇಲೇನೂ ಕೂಡ ಏನಾಗುತ್ತೆ ಅಂತಂದರೆ ಗಾತ್ರ ರಾಷ್ಟ್ರಕ್ಕೆ ಶಕ್ತಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಪ್ರಮುಖ ಅಂಶವಾಗಿ ಇದು ನೆಲೆಗೊಳ್ಳುತ್ತೆ. ಇವಾಗ ಜಗತ್ತಿನ ಎಲ್ಲ ದೊಡ್ಡ ರಾಷ್ಟ್ರಗಳು ಪ್ರಗತಿ ಹೊಂದಿರತಕ್ಕಂಥ ರಾಷ್ಟ್ರಗಳಂತಲ್ಲ, ಅಥವಾ ಜಗತ್ತಿನ ಎಲ್ಲ ಚಿಕ್ಕ ರಾಷ್ಟ್ರಗಳು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದ್ದು ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಜಪಾನನ್ನು ತೊಗೊಂಡ್ರೆ, ಜಪಾನ್ ನಮ್ಮ ಕರ್ನಾಟಕ ಗಾತ್ರದ ರಾಷ್ಟ್ರ, ಬಟ್ ಭೂಪ್ರದೇಶ ಸಣ್ಣದಿದ್ದರೂ ಕೂಡ ಜಪಾನ್ ಇವತ್ತು ಒಂದು ಅತ್ಯಂತ ದೊಡ್ಡ ಶಕ್ತಿ. ಅದೇ ರೀತಿಯಾಗಿ ಅತ್ಯಂತ ದೊಡ್ಡ ರಾಷ್ಟ್ರಗಳನ್ನು ಸಾಲಿಗೆ ನಾವು ತೊಗೊಳ್ಳೋದಂತಂತಂದರೆ, ಇವಾಗ ಅತ್ಯಂತ ದೊಡ್ಡ ರಾಷ್ಟ್ರವನ್ನು ಫಾರ್ ಎಕ್ಸಾಂಪಲ್ ಇವಾಗ ನೀವು ಬ್ರೆಜಿಲನ್ನು ತೊಗೊಳ್ರಿ. ಬ್ರೆಜಿಲ್ ಅತ್ಯಂತ ದೊಡ್ಡ ರಾಷ್ಟ್ರ ಭೂಪ್ರದೇಶದಲ್ಲಿ ಹೌದು, ಬಟ್ ಜಪಾನ್ ಸಾಧಿಸಿದಷ್ಟು ಪ್ರಗತಿಯನ್ನು ಬ್ರೆಜಿಲ್ ಸಾಧಿಸಿಲ್ಲ. ಅದೇ ಚೀನಾವನ್ನು ತೊಗೊಂಡ್ರೆ, ಚೀನಾ ಭೂಪ್ರದೇಶದಲ್ಲಿ ದೊಡ್ಡದಿದ್ದರೂ ಕೂಡ ಅದು ಪ್ರಗತಿಯನ್ನು ಸಾಧಿಸಿದೆ. ಹೀಗಾಗಿ ಗಾತ್ರ ಅಂತಕ್ಕಂಥದ್ದು ರಾಷ್ಟ್ರಕ್ಕೆ ಶಕ್ತಿಯಾಗಿಯೂ ಕೂಡ ಪರಿಣಮಿಸ್ಬೋದು, ಅಥವಾ ರಾಷ್ಟ್ರಕ್ಕೆ ಅದು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ರೀತಿಯ ಪರಿಣಾಮಗಳನ್ನು ಗಾತ್ರ ರಾಷ್ಟ್ರದ ಮೇಲೆ ಉಂಟು ಮಾಡುತ್ತೆ. ಮೂರನೇದಾಗಿ ಭೂ ಮೇಲ್ಮೈ ಲಕ್ಷಣ. ಬರೀ ಪ್ರದೇಶ ಇದ್ದರೆ ಸಾಲದು, ಅಲ್ಲಿರ್ತಕ್ಕಂಥ ಭೂಮಿ ಯಾವ ರೀತಿಯಾಗಿದೆ. ಭೂ ಮೇಲ್ಮೈ ಲಕ್ಷಣ ಅಂತಂದರೆ ಮೌಂಟೇನ್ಗಳಾಗಿರ್ಬೋದು, ವ್ಯಾಲೀಸ್ಗಳಾಗಿರ್ಬೋದು, ರಿವರ್ ಆಗಿರ್ಬೋದು, ಸಾಯಿಲ್, ಇವೆಲ್ಲ ಯಾವ ರೀತಿಯಲ್ಲಿ ಇವೆ ಅಂತಕ್ಕಂಥದ್ದು ಮಹತ್ವದ್ದು. ಮೌಂಟೇನ್ಸ್ ಅಂತಂದರೆ ಏನು, ಅಲ್ಲಿರ್ತಕ್ಕಂಥ ರಾಷ್ಟ್ರದಲ್ಲಿರ್ತಕ್ಕಂಥ ಭೂ ಮೇಲ್ಮೈ ಲಕ್ಷಣಗಳಲ್ಲಿ ಮೌಂಟೇನ್ಸ್ಗಳು ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಅಂಶಗಳಲ್ಲಿ ಮೌಂಟೇನ್ಸ್ಗಳು ವೆರಿ ಇಂಪಾರ್ಟೆಂಟ್. ಇವಾಗ ನೀವು ಭಾರತದ ಒಂದು ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡ್ರೆ, ಭಾರತಕ್ಕೆ ಇವಾಗ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಭಾರತದ ಒಂದು ರಕ್ಷಕನಂತೆ ಅದು ಕೆಲಸ ಮಾಡುತ್ತೆ. ಅಂದರೆ ಇವಾಗ ನಮ್ಮ ಮಿಡಲ್ ಏಷ್ಯಾದಿಂದ ಏನು ಶೀತ ಗಾಳಿಗಳು ಬೀಸ್ತವೋ ಅವುಗಳನ್ನು ತಡೆದು ನಮ್ಮ ಭಾರತವನ್ನು ಬೆಚ್ಚಗಿಡುತ್ತೆ. ಜೊತೆಗೆ ಭಾರತಕ್ಕೆ ಮಳೆಯನ್ನು ಉಂಟು ಮಾಡುವುದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ಹಿಮಾಲಯ ಪರ್ವತಗಳು ವಹಿಸ್ತವೆ. ಜೊತೆಗೆ ಇವತ್ತಿನವರೆಗೂ ಕೂಡ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿ ಹೊಂದಿ ಹಿಮಾಲಯ ಪರ್ವತಗಳನ್ನ ದಾಟ್ಕೊಂಡು ಬರ್ತಾ ಇರತಕ್ಕಂಥ ಏರ್ ಪವರ್ ಇವತ್ತು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಹೊಂದಿದ್ರೂ ಕೂಡ ಇವತ್ತು ಕೂಡ ಭಾರತದ ಮೇಲೆ ಯುದ್ಧ ಮಾಡುವುದು ಅಷ್ಟೊಂದು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ. ಯಾಕಂತಂದರೆ ಚೀನಾ ಭಾರತದ ಮೇಲೆ ಯುದ್ಧ ಮಾಡೋಕ್ಕೆ ಯಾಕೆ ಹಿಂದೇಟು ಹಾಕತ್ತಂತಂದರೆ, ಹಿಮಾಲಯ ಪರ್ವತಗಳು ಚೀನಾಕ್ಕೆ ಅತ್ಯಂತ ಒಂದು ಹರ್ಡಲ್ಗಳಾಗಿ, ಅಥವಾ ಚೀನಾಕ್ಕೆ ಹಿಮಾಲಯ ಪರ್ವತಗಳು ಒಂದು ಪ್ರತಿಬಂಧಕಗಳಾಗಿ ಕಾರ್ಯನಿರ್ವಹಿಸ್ತವೆ. ಹೌದಾ? ಭಾರತದ ಭಾಗದಲ್ಲಿರ್ತಕ್ಕಂಥ ಹಿಮಾಲಯ ಪರ್ವತಗಳು ಅನುಕೂಲಕರವಾಗಿದ್ದರೆ, ಚೀನಾದ ಭಾಗದಲ್ಲಿ ಬರ್ತಾ ಇರ್ತಕ್ಕಂಥ ಪರ್ವತ ಶ್ರೇಣಿಗಳು ಅತ್ಯಂತ ದುರ್ಗಮವಾಗಿದ್ದು, ಚೀನಾ ಇಲ್ಲಿ ಈಸಿಯಾಗಿ ಮದ್ದುಗುಂಡುಗಳನ್ನು ಸರಬರಾಜು ಮಾಡುವುದು ತಮ್ಮ ಸೈನಿಕರಿಗೆ ಕಷ್ಟದ ಕೆಲಸ. ಹಾಗಾಗಿ ಭಾರತದ ಜೊತೆಗೆ ಚೀನಾ ಇವತ್ತಿಗೂ ಕೂಡ ಯುದ್ಧ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ ಅಂತಂದರೆ ಅದಕ್ಕೆ ಒಂದು ಅಂಶ, ಎಲ್ಲ ಅಂತಲ್ಲ, ಒಂದು ಅಂಶ ಯಾರು ಅಂತಂದರೆ ಹಿಮಾಲಯ ಪರ್ವತಗಳು ಕೂಡ ಹೌದು. ಹಾಗಾಗಿ ಮೌಂಟೇನ್ಗಳು ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ಉಂಟು ಮಾಡ್ತವೆ. ಎರಡನೇದಾಗಿ ಇಲ್ಲಿ ನೀವು ನೋಡಿ ವ್ಯಾಲೀಸ್ಗಳು, ರಿವರ್ ವ್ಯಾಲೀಸ್ಗಳಂತಂದರೆ ಏನಿಲ್ಲ, ಮೌಂಟೇನ್ಗಳ ಗುಂಟ ಇರ್ತಕ್ಕಂಥ ಕಣಿವೆಗಳಾಗಿರ್ಬೋದು. ಈ ಕಣಿವೆಗಳು ಕೂಡ ರಾಷ್ಟ್ರಕ್ಕೆ ಶಕ್ತಿಯನ್ನು ಒದಗಿಸುವ ಕೆಲಸದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಯಾಕಂದರೆ ಕಣಿವೆಗಳು ಉಷ್ಣಾಂಶವನ್ನು ಅಥವಾ ಶೀತ ವಾತಾವರಣವನ್ನು ಮೇಂಟೈನ್ ಮಾಡೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಕಣಿವೆಗಳು ಅತ್ಯಂತ ಫಲವತ್ತಾಗಿರುವುದರಿಂದ ಮಳೆಯ ನೀರನ್ನು ಸಂಗ್ರಹಿಸಿಕೊಳ್ಳುವುದರಿಂದ ಅವುಗಳಲ್ಲಿ ಬೆಳೆಗಳನ್ನು ಬೆಳೀತಾ ಇರ್ತಕ್ಕಂಥದ್ದು ಒಂದು ಅಡ್ವಾಂಟೇಜ್ ಆಗುತ್ತೆ. ಇನ್ನು ಮುಂದಿನದಾಗಿ ರಿವರ್ಗಳು, ಆ ರಾಷ್ಟ್ರದಲ್ಲಿ ನೀರಾವರಿ ಮೂಲಗಳು ಹೆಂಗಿವೆ ಅಂತಕ್ಕಂಥದ್ದು, ರಿವರ್ಗಳು ಕೂಡ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಇಂಡಿಯನ್ಸ್ ಆರ್ ವೆರಿ ಬ್ಲೆಸ್ಡ್ ಬಿಕಾಸ್ ನಮ್ಮಲ್ಲಿ ಸಣ್ಣ ದೊಡ್ಡ ಎಲ್ಲ ಸೇರಿ ನಮ್ಮಲ್ಲಿ 200ಕ್ಕಿಂತ ಹೆಚ್ಚಿನ ನದಿಗಳು ಭಾರತದಲ್ಲಿ ಇವೆ. ಅಮೇರಿಕಾದಲ್ಲಿ ಕೂಡ ಅತ್ಯಂತ ದೊಡ್ಡ ನದಿಗಳಿವೆ. ಇವಾಗ ನದಿಗಳು ಇದ್ದು ಅಂತಂದರೆ ನೀರು ಯಥೇಚ್ಛವಾಗಿ ದೊರೆಯುತ್ತೆ, ರಾಷ್ಟ್ರಕ್ಕೆ ಬೆಳವಣಿಗೆ ಹೊಂದಲು ಕೂಡ ಇಲ್ಲಿ ಸಹಾಯ ಆಗುತ್ತೆ. ಜೊತೆಗೆ ಮಣ್ಣು, ಎಂತಹ ಮಣ್ಣಿದೆ ಅಲ್ಲಿ, ಈವನ್ ಅರಬ್ ಕಂಟ್ರಿಗಳಲ್ಲಿ ಇರುವಂತೆ ಅಲ್ಲಿ ಕಂಪ್ಲೀಟಾಗಿ ಮರಳಿನಿಂದ ಕೂಡಿರ್ತಕ್ಕಂಥ ಮಣ್ಣಿದೆಯೋ, ಅಥವಾ ಅಮೇರಿಕನ್ ರಾಷ್ಟ್ರಗಳಲ್ಲಿ ಬರ್ತಾ ಇರ್ತಕ್ಕಂಥ ಪಾಡ್ಜೋಲ್ ಅಂತ ಕರಿತೀವಿ ಆ ರೀತಿಯ ಸಾಯಿಲ್ ಇದೆಯೋ, ಅಥವಾ ಭಾರತದಲ್ಲಿ ಬರ್ತಾ ಇರ್ತಕ್ಕಂಥ ಕಪ್ಪು ಮಣ್ಣು, ಕೆಂಪು ಮಣ್ಣು ಮಿಶ್ರಿತ ಮಣ್ಣಿದೆಯೋ, ಅಂದರೆ ಯಾವ ರೀತಿಯ ಮಣ್ಣು ಇದೆ ಅಂತಕ್ಕಂಥದ್ದನ್ನು ಕೂಡ ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬ್ತಾ ಇರ್ತಕ್ಕಂಥ ಒಂದು ಅಂಶ. ಇದು ಭೂ ಮೇಲ್ಮೈ ಲಕ್ಷಣಗಳಲ್ಲಿ ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಮುಂದೆ ವಾಯುಗುಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ರಾಷ್ಟ್ರದ ಶಕ್ತಿ ಅಂತಕ್ಕಂಥದ್ದು ವಾಯುಗುಣ ಅಥವಾ ಹವಾಮಾನದ ಮೇಲೆ ನೇರವಾಗಿ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಜಗತ್ತಿನ ರಾಷ್ಟ್ರಗಳನ್ನ ನಾವು ಟ್ರಾಪಿಕಲ್, ಸಬ್ ಟ್ರಾಪಿಕಲ್, ಟೆಂಪ್ರೇಟ್ ಮತ್ತು ಫ್ರೋಝನ್ ಅಂತ ಏನು ಡಿವೈಡ್ ಮಾಡಿದ್ದಾರೆ. ಟ್ರಾಪಿಕಲ್ ಅಂತಂದರೆ ಏನಿಲ್ಲ, ಉಷ್ಣವಲಯದ ರಾಷ್ಟ್ರಗಳು. ಸಬ್ ಟ್ರಾಪಿಕಲ್ ಅಂದರೆ ಸಮಶೀತೋಷ್ಣ ವಲಯದ ರಾಷ್ಟ್ರಗಳು. ಟೆಂಪ್ರೇಟ್ ಅಂದರೆ ಶೀತ ವಲಯದ ರಾಷ್ಟ್ರಗಳು. ಫ್ರೋಝನ್ ಅಂತಂದರೆ ಟಂಡ್ರಾ ವಲಯದಲ್ಲಿ ಬರ್ತಾ ಇರ್ತಕ್ಕಂಥ ರಾಷ್ಟ್ರಗಳು. ವಿಶೇಷವಾಗಿ ಜಗತ್ತಿನಲ್ಲಿ ಇರ್ತಕ್ಕಂಥ ಈ ಟೆಂಪ್ರೇಟ್ ಝೋನ್ ಅಂತ ಏನು ಬರ್ತಾವಲ್ಲ, ಟೆಂಪ್ರೇಟ್ ಅಂದರೆ ಏನಿಲ್ಲ, ಶೀತ ವಲಯದ ರಾಷ್ಟ್ರಗಳು. ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವರ್ಕರ್ಗಳ ಪ್ರೊಡಕ್ಟಿವಿಟಿ ಹೆಚ್ಚಿರುತ್ತೆ, ಅವರಿಗೆ ಆಯಾಸ ಕಮ್ಮಿ ಇರುತ್ತೆ. ಯಾಕಂತಂದರೆ ವಾತಾವರಣ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಅಲ್ಲಿ ಇರುತ್ತೆ. ಅಷ್ಟೊಂದು ಶೀತನೂ ಇರಲ್ಲ ಮತ್ತು ಅಷ್ಟೊಂದು ಉಷ್ಣನೂ ಇರಲ್ಲ. ಇಂಥ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವರ್ಕರ್ಗಳ ಪ್ರೊಡಕ್ಟಿವಿಟಿ ಆಲ್ಮೋಸ್ಟ್ ಹೆಚ್ಚಿರುತ್ತೆ.
ಬಟ್ ಇಲ್ಲಿರ್ತಕ್ಕಂಥ ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ಏರಿಯಾಗಳಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರ ಎಫಿಷಿಯನ್ಸಿ ಈ ಟೆಂಪ್ರೇಟ್ ಝೋನ್ಗಳಿಗೆ ಹೋಲಿಸಿ ನೋಡಿದ್ರೆ ಗ್ರ್ಯಾಜುವಲ್ ಆಗಿ ಕಮ್ಮಿ ಇರುತ್ತೆ. ಇನ್ನೊಂದು ಫ್ರೋಝನ್ ಅಂತ ಕರಿತೀವಲ್ಲ, ಟಂಡ್ರಾ ಪ್ರದೇಶಗಳು, ಇಲ್ಲಂತೂ ಮನುಷ್ಯರು ಅನುಕೂಲಕ್ಕೆ ಜೀವಿಸುವುದಕ್ಕೆ ಯಾವುದೇ ಅನುಕೂಲಕರ ವಾತಾವರಣಗಳು ಇಲ್ಲಿ ಇಲ್ಲ. ಹಾಗಾಗಿ ವಾಯುಗುಣ ಅಥವಾ ಹವಾಮಾನ ಅಂತಕ್ಕಂಥದ್ದು ಒಂದು ದೇಶದ ಜನರ ಕೆಲಸದ ಎಫಿಷಿಯನ್ಸಿ ಮತ್ತು ಅಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು, ಅಲ್ಲಿರ್ತಕ್ಕಂಥ ಕೃಷಿ ಪದ್ಧತಿ, ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಸಿಸ್ಟಮ್ ಆಗಿರ್ಬೋದು, ಇವುಗಳ ಮೇಲೆ ನೇರ ಪರಿಣಾಮವನ್ನು ಅದು ಬೀರುತ್ತೆ ಅಂತಕ್ಕಂಥ ಅಂಶವನ್ನು ನೆನಪಿಟ್ಕೊಳ್ಳಿ. ಇನ್ನು ನೈಸರ್ಗಿಕ ಸಂಪನ್ಮೂಲಗಳು ಒಂದು ರಾಷ್ಟ್ರಕ್ಕೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೊರೆತರೆ, ಅಂದರೆ ಎರಡೂ ವಿಧದ ಸಂಪನ್ಮೂಲಗಳು, ನವೀಕರಿಸಬಲ್ಲ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳು ಒಂದು ರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದರೆ, ಫಾರ್ ಎಕ್ಸಾಂಪಲ್ ಒಂದು ರಾಷ್ಟ್ರ ಪ್ರಗತಿ ಹೊಂದಬೇಕಂತಂದರೆ ಅಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಅದಿರು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯಬೇಕು. ಅಲ್ಲಿ ಶಕ್ತಿಯ ಮೂಲಗಳಾಗಿರ್ತಕ್ಕಂಥ ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲಿಯಂ ನಿಕ್ಷೇಪಗಳಾಗಿರ್ಬೋದು, ಅಥವಾ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಮಿನರಲ್ಗಳಂತ ನಾವೇನು ಕರಿತೀವಲ್ಲ, ತಾಮ್ರ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಇಂಥವುಗಳು ದೊರೆತಿದ್ದೇ ಆದರೆ ಆ ರಾಷ್ಟ್ರ ಶಕ್ತಿಶಾಲಿ ರಾಷ್ಟ್ರವಾಗಿ ಇರುತ್ತೆ. ಹೌದಾ? ಯಾವ ರಾಷ್ಟ್ರಗಳು ಇವುಗಳಿಗಾಗಿ ಮತ್ತೊಂದು ರಾಷ್ಟ್ರದ ಮೇಲೆ ಡಿಪೆಂಡ್ ಆಗ್ತವೋ ಅಂಥ ರಾಷ್ಟ್ರಗಳು ಪಾವರ್ನಲ್ಲಿ ವೀಕ್ ಆಗೇ ಇರ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಭಾರತದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ರೇಟ್ ಇವಾಗ 100 ರೂಪಾಯಿಯನ್ನು ದಾಟಿದೆ. ಯಾಕಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಪೆಟ್ರೋಲಿಯಮನ್ನು 80% ನಾವು ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ತೀವಿ. ಇವಾಗ ಭಾರತ ಶಕ್ತಿ ಸಂಪನ್ಮೂಲಗಳು, ಪೆಟ್ರೋಲಿಯಂ ನಿಕ್ಷೇಪಗಳು ಭಾರತದಲ್ಲಿ ಕಮ್ಮಿ ಸಿಗೋದ್ರಿಂದ ಅನಿವಾರ್ಯವಾಗಿ ನಾವೇನಾಗಿದೆ ಅಂತಂದರೆ ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನವೀಕರಿಸುವ ಮತ್ತು ನವೀಕರಿಸಲಾಗದ ಎರಡೂ ಸಂಪನ್ಮೂಲಗಳು ರಾಷ್ಟ್ರಕ್ಕೆ ಯಥೇಚ್ಛವಾಗಿ ದೊರೆತಿದ್ದೇ ಆದರೆ ಆ ರಾಷ್ಟ್ರ ಖಂಡಿತವಾಗಿ ಒಂದು ಶಕ್ತಿಶಾಲಿ ರಾಷ್ಟ್ರ ಆಗಿ ಹೊರಹೊಮ್ಮೋದರಲ್ಲಿ ಎರಡನೇ ಮಾತು ಇಲ್ಲ. ಮುಂದೆ 3ನೇ ಪಾಯಿಂಟ್ ನೆನಪಿಟ್ಕೊಳ್ಳಿ, ಜನಸಂಖ್ಯೆ. ಒಂದು ರಾಷ್ಟ್ರಕ್ಕೆ ಶಕ್ತಿಯನ್ನು ಒದಗಿಸ್ತಾ ಇರ್ತಕ್ಕಂಥ ನೈಸರ್ಗಿಕ ಅಂಶಗಳಲ್ಲಿ 3ನೇದವರು ಜನಸಂಖ್ಯೆ ಹೆಂಗಿರಬೇಕಂತಂದರೆ ಆ ಜನಸಂಖ್ಯೆ ಹೆಲ್ದಿ ಆಗಿರಬೇಕು, ಎಜುಕೇಟೆಡ್ ಆಗಿರಬೇಕು, ನೈತಿಕವಾಗಿರ್ತಕ್ಕಂಥ ಜನಸಂಖ್ಯೆ ಆಗಿರಬೇಕು. ಜೊತೆಗೆ ದೇಶ ಪ್ರೇಮವನ್ನು ಹೊಂದಿರತಕ್ಕಂಥ ಜನತೆಯ ಒಂದು ರಾಷ್ಟ್ರಕ್ಕೆ ದಕ್ಕಿದರೆ ಆ ರಾಷ್ಟ್ರ ಯಾವತ್ತೂ ಕೂಡ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲಿನ ನಡುವೆ ದಾಳಿ ನಡೆದಿದೆ. ಇವಾಗ ನೋಡಿ, ಇಸ್ರೇಲಿಯನ್ ಜನ ಮಹಾನ್ ರಾಷ್ಟ್ರಭಕ್ತರು, ಭಾರತೀಯರು ರಾಷ್ಟ್ರಭಕ್ತರಂತಲ್ಲ, ಬಟ್ ಭಾರತೀಯರು ಕೂಡ ರಾಷ್ಟ್ರಭಕ್ತರೇ. ಬಟ್ ಜೀವಿಶ್ ಪೀಪಲ್ ಆರ್ ಮೋರ್ ಪ್ಯಾಟ್ರಿಯೋಟಿಕ್ ಕಂಪೇರ್ಡ್ ಟು ಇಂಡಿಯನ್ಸ್. ಯಾಕಂತಂದರೆ ಇವಾಗ ಜೀವಿಷರು ಸುತ್ತಮುತ್ತಲು ಎಲ್ಲವೂ ಕೂಡ ಅಲ್ಲಿ ಏನಿದಾವೆ ಅಂತಂದರೆ ಅರಬ್ ರಾಷ್ಟ್ರಗಳಿವೆ. 1948ರಲ್ಲಿ ಇವಾಗ ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ಅಂತಕ್ಕಂಥ ರಾಷ್ಟ್ರಗಳು ಏನು ಹುಟ್ಕೊಂಡವಲ್ಲ, ಆವಾಗಿನಿಂದ ಅರಬ್ ರಾಷ್ಟ್ರಗಳು ಇಸ್ರೇಲನ್ನು ಮುಗಿಸ್ಬೇಕು, ಅದನ್ನು ಭೂಪಟದಿಂದಲೇ ನಾಶ ಮಾಡಬೇಕಂತ ಹೇಳಿ ಸತತವಾಗಿ ಪ್ರಯತ್ನ ಮಾಡಿದ್ರೂ ಕೂಡ ಇಸ್ರೇಲಿ ಜನರು ಎಲ್ಲ ಚಾಲೆಂಜ್ಗಳನ್ನು ಮೆಟ್ಟಿ ನಿಂತು ತಮ್ಮ ರಾಷ್ಟ್ರಕ್ಕಾಗಿ ಇವತ್ತು ಕೂಡ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ದುಡಿತಾ ಇದ್ದಾರೆ. ಇವತ್ತು ಇಸ್ರೇಲ್ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹಾನ್ ಶಕ್ತಿ ಹೌದು. ಇಸ್ರೇಲ್ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ಮಹಾನ್ ಶಕ್ತಿ ಕೂಡ ಹೌದು. ಜಪಾನ್ ಅಣುಬಾಂಬ್ ಅಂತಕ್ಕಂಥ ಒಂದು ಡೆಡ್ಲಿ ವೆಪನ್ ಜಪಾನಿನ ಮೇಲೆ ಬಿದ್ದರೂ ಕೂಡ ಜಪಾನಿಗರು ತಮ್ಮ ಜಪಾನನ್ನು ಮುಂದಿನ 60-70 ವರ್ಷದಲ್ಲಿ ಅವ್ರು ಏನು ಮಾಡ್ಕೊಂಡಿದ್ದಾರೆ, ಒಂದು ಗ್ರೇಟ್ ಪವರ್ ಆಗಿ ಜಪಾನನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಜನಸಂಖ್ಯೆ ಹೆಲ್ದಿಯಾಗಿರಬೇಕು. ಹೆಲ್ದಿ ಅಂತಂದರೆ ಪೌಷ್ಟಿಕಾಂಶದಿಂದ ಕೂಡಿರ್ತಕ್ಕಂಥ ಆಹಾರವನ್ನು ಸೇವಿಸ್ತಾ ಇರಬೇಕು. ಅವರು ಹೈಟ್ ವೇಟ್ಗಳು ಅಲ್ಲಿಯ ಜನರ ಅತ್ಯಂತ ಸದೃಢವಾಗಿರಬೇಕು. ಜೊತೆಗೆ ಅವರು ಎಜುಕೇಟೆಡ್ ಆಗಿರೋದ್ರಿಂದ ಶಿಕ್ಷಣವನ್ನು ಪಡ್ಕೊಂಡಿರಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಕ್ಕಂಥ ರ್ಯಾಷನಾಲಿಟಿ ಅಥವಾ ತಾರ್ಕಿಕ ಗುಣವನ್ನು ಜನ ಬೆಳೆಸ್ಕೊಂಡಿರಬೇಕು. ಅವರು ಮಾರಲ್ ಆಗಿರಬೇಕು. ಮಾರಲ್ ಅಂತಂದರೆ ನೈತಿಕವಂತರಾಗಿರಬೇಕು. ರಾಷ್ಟ್ರಕ್ಕೆ ಏನು ಒಳ್ಳೆಯದು ಅಂತ. ನೈತಿಕವಂತಂದರೆ ಏನು? ಬರೀ ತಮ್ಮ ಹಕ್ಕುಗಳ ಬಗ್ಗೆ ಮಾತ್ರ ಅರಿವಿಲ್ಲದೆ ಅವರ ಕರ್ತವ್ಯಗಳ ಬಗ್ಗೆಯೂ ಕೂಡ ಜನರಿಗೆ ಅರಿವಿದ್ದರೆ ಅಂಥ ಜನರನ್ನು ನಾವು ನೈತಿಕ ಜನರಂತ ಕರಿತೀವಿ. ಮತ್ತು ಪೆಟ್ರಿಯೋಟಿಕ್ ದೇಶಭಕ್ತಿಯನ್ನು ಹೊಂದಿರತಕ್ಕಂಥ ಜನ ಇದ್ದರೆ ಅಂತಹ ಜನಸಂಖ್ಯೆ ಯಾವತ್ತೂ ಕೂಡ ಒಂದು ರಾಷ್ಟ್ರಕ್ಕೆ ಅಸೆಟ್ ಅಥವಾ ಆಸ್ತಿಯಾಗಿ ಪರಿಣಮಿಸ್ತದೆ. ಈ ಗುಣಗಳು ಇರದೇ ಇರತಕ್ಕಂಥ ಜನಸಂಖ್ಯೆ ಒಂದು ರಾಷ್ಟ್ರಕ್ಕೆ ಲಯಾಬಿಲಿಟಿ ಅಂತಂದರೆ ಒಂದು ಋಣ ಅಥವಾ ಅದು ಒಂದು ಹೊರೆಯಾಗಿ ಪರಿಣಮಿಸ್ತದೆ. ಹಾಗಾಗಿ ರಾಷ್ಟ್ರಕ್ಕೆ ಶಕ್ತಿಯನ್ನು ನೀಡ್ತಾ ಇರ್ತಕ್ಕಂಥ ಅಂಶಗಳನ್ನು ನಾವೇನು ಮಾಡ್ಕೊಳ್ಳೋದು ಅಂತಂದರೆ ಈ ರೀತಿಯಾಗಿ ವರ್ಗೀಕರಣ ಮಾಡಿ, ಮೊದಲನೇ ಅಂಶ ನೈಸರ್ಗಿಕ ಅಥವಾ ಸ್ವಾಭಾವಿಕ ಅಂಶಗಳು, ಅದರಲ್ಲಿ ಭೂಪ್ರದೇಶ, ಎರಡನೇದಾಗಿ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಜನಸಂಖ್ಯೆ ಅಂಥೇಳಿ ಈ 3 ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾಗಿ ನೋಟ್ಸ್ಗಳನ್ನು ನಾನು ಈ ಸ್ಲೈಡ್ನಲ್ಲಿ ತುಂಬ ಚಿಕ್ಕದಾಗಿ ಮಾಡಿದ್ದೀನಿ. ಆದರೆ ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ವಿವರಣೆಗಳನ್ನು ನೀವು ನೋಟ್ಸ್ ಮಾಡ್ತಾ ಹೋಗಿ. ನಿಮಗೆ ಏನಾದರೂ ಎಕ್ಸಾಂಪಲ್ಗಳು, ನಾನು ಕೊಡದೇ ಇರತಕ್ಕಂಥ ಎಕ್ಸಾಂಪಲ್ಗಳು ಏನಾದರೂ ನಿಮಗೆ ಸೇರಿಸ್ಬೇಕಂತ ಅನಿಸಿದರೆ ಯು ಹ್ಯಾವ್ ದ ಲಿಬರ್ಟಿ, ಈಸಿಯಾಗಿ ಅವುಗಳನ್ನು ಸೇರಿಸಿ ನಿಮ್ಮ ನೋಟ್ಸನ್ನು ಎನ್ರಿಚ್ ಮಾಡ್ಕೊಳ್ಳಿ. ಹಾಗಾಗಿ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಯಾವುದೇ ಅಂಶಗಳು ತಿಳಿದೇ ಇದ್ದರೆ ಇಮಿಡಿಯೇಟಾಗಿ ವಾಟ್ಸಪ್ಗೆ ಮೆಸೇಜ್ ಮಾಡಿ, ಮತ್ತು ಇಲ್ಲಂತಂದರೆ ನನಗೆ ಕಾಲ್ ಮಾಡಿ ನಿಮ್ಮ ಡೌಟ್ಗಳನ್ನ ಪರಿಹರಿಸ್ತಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕರೋನಾ ವೈರಸ್ನ ಈ ಭೀಕರ ಸಂದರ್ಭದಲ್ಲಿ ಆರೋಗ್ಯದಿಂದಿರಿ,
ನಿಮ್ಮನ್ನು ನೀವು ಚೆನ್ನಾಗಿರಿ, ನಿಮ್ಮ ಮನೆಯವರನ್ನು ಕೂಡ ಆರೋಗ್ಯದಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.